ದೇವೇಗೌಡರ ಕಾಲದಿಂದಲೂ ಬಹಳ JDS ಬಹಳ ಗಟ್ಟಿ ಇರೋಂಥ ಒಂದು ನೆಲೆ ಇದು. ಮುಂದಿನ ಚುನಾವಣೆಗೆ ಯಾವ ರೀತಿ ಪೂರ್ವ ಸಿದ್ಧತೆ ಮಾಡ್ಕೊಂತ ಇದೀರಿ ಅಂತ. ಬಿಜೆಪಿ ಪಕ್ಷದಲ್ಲಿ ವರದೂರ್ ಪ್ರಕಾಶ್ ಅವರಂತ ಪ್ರಭಾವಿ ನಾಯಕರಿದ್ದು ನಿಮ್ಮ ಅಭ್ಯರ್ಥಿಗೆ ಟಿಕೆಟ್ ತಗೊಂಡ್ ಬರೋದ್ರಲ್ಲಿ ನಿಮ್ಮ ಶ್ರಮ ಹೇಗಿರುತ್ತೆ? ಮತ್ತೊಬ್ರು ಬರೋಂಥದ್ದು ಓಡಾಡೋಂಥದ್ದು ಅವರೇ ಯೋಚನೆ ಮಾಡ್ಕೊಬೇಕು. ಇದೆಲ್ಲ CM ಶ್ರೀನಾಥನ್ ಅವ್ರ ಅಭ್ಯರ್ಥಿ ಆಗ್ಬೇಕು, ಅವ್ರು ಗೆಲ್ಬೇಕಂತ ನಮ್ಮ ಆಸೆ ಆಕಾಂಕ್ಷೆ ಇದೆ. ಧರ್ಮ ಪಾಲನೆಯಲ್ಲಿ ಸ್ವಲ್ಪ ಸಮನ್ವಯತೆ, ಇನ್ನೊಂದು ಮತ್ತೊಂದು ಸ್ವಲ್ಪ ಏರುಪೇರೆಲ್ಲ ಆಯ್ತು. ನಾವು ಒಳ್ಳೆ ಪ್ರಶ್ನೆನೇ ಕೇಳಿದ್ರಿ. ಇದು ಅವರವರ ಯೋಚನೆ ಮಾಡ್ಕೋಬೇಕು. ಈ ಬಾರಿ ಅಲ್ಪಸಂಖ್ಯಾತರ ಮತಗಳನ್ನ ನಿಮ್ಮ ಹತ್ರ ಸೆಳೆಯೋದಕ್ಕೆ ಏನಾದ್ರು ಯೋಚನೆ ರೂಪಿಸ್ಕೊಂಡಿದ್ದೀರಾ, ಇಲ್ಲ ಅವ್ರು ಬಿಟ್ಟು ಹೋಗ್ತೀರಾ? ಮಾತಿದ್ರೆ ದೇವೇಗೌಡರು ಕುಮಾರಣ್ಣ ಪಕ್ಷ ಅದ್ರ ವಿರುದ್ಧ ಜನ ಈಗಾಗಲೇ ದಂಗೆ ಎತ್ತಿದ್ದಾರೆ. ಅಭಿವೃದ್ಧಿ ಕೆಲಸಗಳು ಕುಂಠಿತ ಆಗ್ತವೆ. ಗ್ಯಾರಂಟಿ ಯೋಜನೆಗಳನ್ನ ಕರ್ನಾಟಕದ ಜನತೆ ಯಾರು ಕೇಳಲಿಲ್ಲ. ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಸಾಲ ಮಾಡಿರೋದು ಯಾರಾದ್ರೂ ಮುಖ್ಯಮಂತ್ರಿ ಇದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಆ ಒಂದು ಘನತೆ ಗೌರವ ಎಲ್ಲ ಸೇರ್ತದೆ. ಈಗ 2000 ಹೆಣ್ಮಕ್ಳಿಗೆ ಗೃಹಲಕ್ಷ್ಮಿ ಯೋಜನೆ ಅಂತ ಕೊಡ್ತೀವಿ ಅಂತ ಹೇಳ್ತಾರೆ. ಗಂಡ ಹತ್ರ 4000 ರೂಪಾಯಿ ತಿಂಗಳು ಕಿತ್ಕೊಂಡಿರ್ತಾರ. ಗ್ರಾಮ ವಾಸ್ತವ್ಯ ಇರ್ಬೋದು, ಜನತಾ ದರ್ಶನ ಇರ್ಬೋದು, ಜನಗಳ ಮತ್ತೆ ಒಡನಾಟ ಇರ್ಬೋದು. ಕೋಲಾರ ವಿಧಾನಸಭಾ ಕ್ಷೇತ್ರ JDS ಪಾಲಿಗೆ ಎಷ್ಟು ಮುಖ್ಯ ಅಂತ ಯಾವತ್ತಾದ್ರೂ ನಮ್ಮ ಕೋಲಾರ ವಿಚಾರಗಳಿಗೆ ಸೆಷನ್ನಲ್ಲಿ ಧ್ವನಿ ಎತ್ತಿರೋದು ತಾವು ಕಂಡಿದ್ದೀರಾ? ಇಲ್ಲಿನ ನೀರು ವಿಚಾರ ಇರ್ಬೋದು, ಇಲ್ಲಿನ ಸಮಸ್ಯೆಗಳ ವಿಚಾರ ಇರ್ಬೋದು, ಎಷ್ಟು ಗಂಭೀರವಾಗಿ ಚರ್ಚೆ ಮಾಡ್ತಾರೆ. ನಾವು ತಂದಷ್ಟು ಗ್ಯಾರಂಟಿ ಇದ್ವಿ ಕೋಲಾರ ಇತಿಹಾಸದಲ್ಲಿ ಯಾರು ತಂದಿಲ್ಲ ಅಂತ. ನೀವು ನೋಡಿದ್ರೆ ಏನು ಮಾಡಿಲ್ಲ ಅಂತ ಆರೋಪ ಮಾಡ್ತಾ ಇದ್ದೀರಾ. ಅಲ್ಪಸಂಖ್ಯಾತ ಮತಗಳು, ದಲಿತ ಮತಗಳೇ ತುಂಬಾ ನಿರ್ಣಾಯಕ. ಹೌದು, ಹೊಸ ಮುಖಗಳ ಪರಿಚಯ ಆಗ್ತಾ ಇದೆ, ಸಮಾಜ ಸೇವಕರ ಪರಿಚಯ. ಸರ್ 2023 ಚುನಾವಣೆ ಸಂದರ್ಭದಲ್ಲೂ ಸುಮಾರು ಈ ತರ ಒಂದು 10 ಜನ ಬಂದಿದ್ರು. ಕೋಲಾರ ಶಾಸಕರ ಕಾರ್ಯವೈಖರಿ ಎಷ್ಟು ತೃಪ್ತಿ ತಂದಿದೆ ಅಂತ. ಬೆಂಗಳೂರಿಂದ ಉಸ್ತುವಾರಿ ಸಚಿವ ಮಾಡೋರು, ಅವ್ರ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನಂಗ್ ಬರ್ತಾರೆ. ಯಾವಾಗ ಬರ್ತಾರೆ, ಯಾವಾಗ ಹೋಗ್ತಾರೆ. ನಮಸ್ಕಾರ ವೀಕ್ಷಕರೇ, ನಮ್ಮ ಜೊತೆ ಇವತ್ತು ನಮ್ಮ ಕೋಲಾರ ವಿಧಾನಸಭಾ ಕ್ಷೇತ್ರದ ಸಿಟಿ ಗ್ರಾಮ ಪಂಚಾಯಿತಿಯ ಒಲೆರಹಳ್ಳಿ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತೆ ವೇಮಗಲ್ ಭಾಗದ ವಿವಿಧೋದ್ದೇಶ ಸಹಕಾರಿ ಸಂಘದ ಉಪಾಧ್ಯಕ್ಷರು ಮತ್ತೆ ಈ ಭಾಗದ JDS ಮುಖಂಡರಾದ ಒಲೆರಹಳ್ಳಿ ಅಶೋಕ್ ಅವರಿದ್ದಾರೆ. ಅವ್ರ ಜೊತೆ ನಾವು JDS ಪಕ್ಷದ ಪಕ್ಷ ಸಂಘಟನೆ ಮತ್ತು ಕಾರ್ಯವೈಖರಿ, ಮುಂದಿನ ಚುನಾವಣೆ ಸಿದ್ಧತೆಗಳು ಹೇಗಿದೆ ಅಂತ ಅವ್ರ ಮಾತಾಡ್ತಾ ತಿಳ್ಕೊಳ್ಳೋಣ ಬನ್ನಿ. ಅಣ್ಣ, ಮೊದಲಿಗೆ ನಮಸ್ಕಾರ. ನಮಸ್ಕಾರ. ತಾವು ಈ ಭಾಗದಲ್ಲಿ JDS ಪಕ್ಷದ ಒಂದು ಪ್ರಭಾವಿ ಮುಖಂಡರು. ಹೌದು. ಮೊದಲಿಗೆ ಈ ಕ್ಷೇತ್ರದಲ್ಲಿ JDS ಪರಿಸ್ಥಿತಿ ಹೇಗಿದೆ ಅಂತ ನೋಡಿ. ಕೋಲಾರ ಜಿಲ್ಲೆನಲ್ಲಿ ಬಹಳ ಹಿಂದಿನಿಂದ ಬೈರೇಗೌಡರ ಕಾಲದಿಂದಲೂ ಬಹಳ JDS ಬಹಳ ಗಟ್ಟಿ ಇರೋಂಥ ಒಂದು ನೆಲೆ ಇದು. ಈ ಚಿಕ್ಕಬಳ್ಳಾಪುರ ಕೋಲಾರ ಅಖಂಡ ಜಿಲ್ಲೆ ಒಂದೇ ಇದ್ದಾಗ 11 ಕ್ಷೇತ್ರ ಕೂಡ ಜನತಾದಳ ಆಯ್ಕೆ ಆದಂಥ ಒಂದು ಪ್ರಬಲವಾದಂಥ ಜಿಲ್ಲೆ ಇದು. ಇಲ್ಲಿ JDS ಬಹಳ ಶಕ್ತಿಯುತವಾಗಿದೆ. ಇಲ್ಲಿನ ಕಟ್ಟಾಳಗಳಿರ್ಬೋದು, ಕಾರ್ಯಕರ್ತರಿರ್ಬೋದು, ಬಹಳ ಶಕ್ತಿಯುತವಾಗಿದ್ದಾರೆ JDS. ಕಳೆದ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲಿ JDSಗೆ ಹಿನ್ನಡೆ ಆಗಿದೆ, ನಿಮಗೂ ಗೊತ್ತಿರೋ ವಿಚಾರ. ಈ ಬಾರಿ ಮುಂದಿನ ಚುನಾವಣೆಗೆ ಯಾವ ರೀತಿ ಪೂರ್ವ ಸಿದ್ಧತೆ ಮಾಡ್ಕೊಂತ ಇದೀರಿ ಅಂತ. ಕಳೆದ ಬಾರಿ 2023 ನಮ್ಗೆ ಯಾಕೆ ಹಿನ್ನಡೆ ಆಯ್ತಂದ್ರೆ, ಸನ್ಮಾನ್ಯ ಈಗೇನು ಹಾಲಿ ಮುಖ್ಯಮಂತ್ರಿ ಇದ್ದಾರೆ ಸಿದ್ದರಾಮಯ್ಯನವರು, ಅವ್ರು ಇಲ್ಲಿ ಅಭ್ಯರ್ಥಿ ಆಗ್ಬೇಕು ಅಂತ ಬಂದಿದ್ರು. ಆ ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ಬೇಕು ಬಂದಾಗ ಇಲ್ಲಿನ ಕೆಲವೊಂದು ನಮ್ಮ ನಾಯಕರು, ಸ್ಥಳೀಯ ಲೀಡರ್ಗಳು ಮುಖ್ಯಮಂತ್ರಿ ಆಗದಂಥವ್ರು ಅಭ್ಯರ್ಥಿ ಆಗಿ ಬರ್ತಾ ಇದ್ದಾರೆ ಅಂತ ಕೆಲವರು ಹಿರಿಯ ನಾಯಕರು, ಲೀಡರ್ಸ್ ಒಂದು ಸ್ವಲ್ಪ ಕಾಂಗ್ರೆಸ್ ಪರವಾಗಿ ಒಲವು ತೋರಿಸಿದ್ರು. ಆ ಒಲುನಲ್ಲಿ ಅವ್ರ ಕೊನೆಯ ಗಳಿಗೆನಲ್ಲಿ ಅವ್ರ ಅಭ್ಯರ್ಥಿ ಆಗದೆ ಇದ್ದಾಗ ಅವ್ರಿಗೆ ಯಾವ ಕಡೆ ಮಾಡ್ಬೇಕಂತ ದಿಕ್ಕು ತೋಚಲಿಲ್ಲ. ಆ ಒಂದು ಕಾರಣಾಂತರಗಳಿಂದ ಕಾಂಗ್ರೆಸ್ ಇಲ್ಲಿಗೆ ಗೆಲುವು ಕಾರಣ ಆಯ್ತು. ಈಗ ಅವರೇ ನೋವು ತಿಂತಾ ಇದ್ದಾರೆ. ಒಬ್ಬ ಒಳ್ಳೆ ಸಜ್ಜನ ವ್ಯಕ್ತಿನ, ಒಬ್ಬ ರೈತ ಕುಟುಂಬದಿಂದ ಬಂದಂತ ವ್ಯಕ್ತಿನ, ಇಂಥ ವ್ಯಕ್ತಿನ ನಾವು ಮೋಸ ಮಾಡ್ದಲ್ಲ, ಅವ್ರನ್ನ ಕಳ್ಕೊಂಡ್ವಲ್ಲ, ಅಂತ ವ್ಯಕ್ತಿಗೆ ನಾವು ಮತ್ತೆ ಅವಕಾಶ ಮಾಡಿಕೊಡ್ಬೇಕು, ಅವ್ರ ಜೊತೆ ನಿಲ್ಬೇಕು ಅಂತ ಇವತ್ತು ಸ್ವಯಂ ಪ್ರೇರಿತವಾಗಿ ಇವತ್ತು ಎಷ್ಟೋ ಜನ ಕಾಂಗ್ರೆಸ್ಗೆ ನಿಂತ್ಕೊಂಡು ಕೆಲಸ ಮಾಡಿರೋಂಥ ನಾಯಕರು ಇವತ್ತು ಮತ್ತೆ ನಮ್ಮ ಜೊತೆ ಒಡನಾಟದಲ್ಲಿದ್ದಾರೆ. ಸುಮಾರು ಜನ ನಮ್ಮ ಜೊತೆ ಬರೋಕೆ ಆಲ್ರೆಡಿ ಕಾತ್ರದಿಂದ ಕಾಯ್ತಾ ಇದ್ದಾರೆ. CM ಶ್ರೀನಾಥನ್ ಅವ್ರ ಅಭ್ಯರ್ಥಿ ಆಗಬೇಕು, ಅವ್ರನ್ನ ಗೆಲ್ಲಿಸ್ಬೇಕು, 2028 ಕೋಲಾರಲ್ಲಿ ಅವ್ರನ್ನ MLA ಆಗಿ ನೋಡ್ಬೇಕು ಅಂತ ಬಹಳ ಪೂರ್ವ ಸಿದ್ಧತೆಗಳನ್ನ ಮಾಡ್ಕೊಂತ ಇದ್ದೀವಿ. ಕಳೆದ ವಿಧಾನಸಭಾ ಕ್ಷೇತ್ರದ ಪರಿಸ್ಥಿತಿನೇ ಬೇರೆ, ಈಗ ಬೇರೆ. ಯಾಕಂದ್ರೆ ಈಗ ನೀವು ಮೈತ್ರಿ ಧರ್ಮ ಪಾಲಿಸ್ಬೇಕಾಗುತ್ತೆ. ಮೈತ್ರಿ ಒಪ್ಪಂದದಲ್ಲಿ ನೀವಿದ್ದೀರಾ. ಈ ಮೈತ್ರಿ ನಡುವೆ ಅದು ಒಂದು ಬಿಜೆಪಿ ಪಕ್ಷದಲ್ಲಿ ವರದೂರ್ ಪ್ರಕಾಶ್ ಅವರಂತ ಪ್ರಭಾವಿ ನಾಯಕರಿದ್ದು ನಿಮ್ಮ ಅಭ್ಯರ್ಥಿಗೆ ಟಿಕೆಟ್ ತಗೊಂಡ್ ಬರೋದ್ರಲ್ಲಿ ನಿಮ್ಮ ಶ್ರಮ ಹೇಗಿರುತ್ತೆ, ನಿಮ್ಮ ಕಾರ್ಯಕರ್ತರ ಶ್ರಮ ಹೇಗಿರುತ್ತೆ ಅಂತ. ಈಗ ನಾನು ಹೇಳ್ದೆ, JDS ಅಂದ್ರೆ ಕೋಲಾರದಲ್ಲಿ ಬಹಳ ನೆಲೆ ಇರೋಂಥ ಕ್ಷೇತ್ರ, ಬಹಳ ಗಟ್ಟಿಯಾದಂಥ ಕ್ಷೇತ್ರ. ಕಾರ್ಯಕರ್ತರಿರ್ಬೋದು, ಮುಖಂಡರು ಇರ್ಬೋದು, ಬಹಳ ದೊಡ್ಡ ಮಟ್ಟದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಶಕ್ತಿಯುತವಾಗಿದ್ದಾರೆ. ಈ ಕಳೆದ ಚುನಾವಣೆ ಹೋಲಿಕೆ ಮಾಡಿದಾಗ ನಾವು JDS ಇಲ್ಲಿ 2ನೇ ಸ್ಥಾನ. ಆ ಹಿಂದಿನ ಚುನಾವಣೆ ಹೋಲಿಕೆ ಮಾಡಿದಾಗ ಇಲ್ಲಿ JDS ಅಭ್ಯರ್ಥಿ ಶಾಸಕರಾಗಿದ್ದವರು.
ಸನ್ಮಾನ್ಯ ವರ್ತೂರ್ ಪ್ರಕಾಶ್ ಅವರು ಈಗ ಬಿಜೆಪಿ ಪಕ್ಷದಲ್ಲಿ ಇದ್ದಾರೆ. ನಮ್ದು NDA ಮೈತ್ರಿ, ಈಗ ಬಿಜೆಪಿ JDS ಮೈತ್ರಿನಲ್ಲಿ ಇದ್ದೀವಿ. ಧರ್ಮ ಪಾಲನೆ ನಮ್ಮ ಧರ್ಮ, ಅದು ನಮ್ಮ ಹೈಕಮಾಂಡ್, ನಮ್ಮ ಪಕ್ಷದ ನಿಲುವು. ನಮ್ಮ ಹೈಕಮಾಂಡ್ ಏನಾದ್ರು ಇಲ್ಲಿ ಬಿಜೆಪಿಗೆ ಬಿಟ್ಕೊಡೋಂಥದ್ದಾದ್ರೆ, ವರ್ತೂರ್ ಪ್ರಕಾಶ್ಗೆ ಕೊಡೋಂಥದ್ದಾಗ್ಲಿ, ಇಲ್ಲ ನಮ್ಮ ಪಕ್ಷಕ್ಕೆ ಉಳಿಸ್ಕೊಳ್ಳೋಂಥದ್ದಾಗ್ಲಿ, ಅದು ನಮ್ಮ ಪಕ್ಷಕ್ಕೆ ಹೈಕಮಾಂಡ್ ಸಂಬಂಧಪಟ್ಟಂತ ವಿಚಾರ. ಇಲ್ಲಿ ಪ್ರಾಬಲ್ಯ ಇರುವಂತದ್ದು ಹೊರತು ಪ್ರಾಬಲ್ಯ ನೋಡಕ್ ಹೋದ್ರೆ ಇಲ್ಲಿ JDSಗೆ ನೆಲೆ ಬಹಳ ಗಟ್ಟಿಯುತವಾಗಿದೆ. ಇಲ್ಲಿ JDSಗೆ ಸಿಗುತ್ತೆ ಅನ್ನೋ ಒಂದು ನಮ್ಮ ಕಾರ್ಯಕರ್ತರು ಅದೇ ಒಂದು ಹುರುಪಿನಲ್ಲಿ ನಾವಿದ್ದೀವಿ. ಒಂದು ವೇಳೆ ಹೈಕಮಾಂಡ್ ಒಪ್ಪಿ ಮೈತ್ರಿ ಧರ್ಮ ಕೊಟ್ಟಾಗ ನಾವು ಮೈತ್ರಿ ಧರ್ಮ ಪಾಲನೆ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನಾವು ಪಕ್ಷ ವಿರೋಧಿ ಚಟುವಟಿಕೆ ಮಾಡಲ್ಲ. ನಾವು ಸುಮಾರು ಕಳೆದ 18 ವರ್ಷಗಳಿಂದ ವಿದ್ಯಾರ್ಥಿ ಜನತಾದಳದಿಂದ JDS ಯುವ ಜನತಾದಳ ಕಾರ್ಯದರ್ಶನಾಗಿ ಕೆಲಸ ಮಾಡ್ಕೊಂಡ್ ಬಂದಿದ್ದೀನಿ. ವಿದ್ಯಾರ್ಥಿ ಜನತಾದಳ ಜಿಲ್ಲಾ ಕಾರ್ಯಾಧ್ಯಕ್ಷನಾಗಿ ಕೆಲಸ ಮಾಡ್ಕೊಂಡ್ ಬಂದಿದ್ದೀನಿ. ಸುಮಾರು ವರ್ಷಗಳಿಂದ JDS ಪಕ್ಷದಲ್ಲಿ ಗುರ್ಸ್ಕೊಂಡು JDSನ ಕಟ್ಟಾಳಾಗಿ ಬೆಳೆದಿದ್ದೀವಿ. ನಾವು ಪಕ್ಷದ ವಿರೋಧಿಯಾಗಿ ನಾವು ಕೆಲಸ ಮಾಡಲ್ಲ. ಪಕ್ಷ ಯಾವುದೇ ತೀರ್ಮಾನ ತಗೊಂಡ್ರೆ ನಾವು ಅದಕ್ಕೆ ಬದ್ಧವಾಗಿರ್ತೀವಿ. ನಮ್ಮ ಆಸೆ ಆಕಾಂಕ್ಷೆ ಅಂದ್ರೆ ಇಲ್ಲಿ ಸುಮಾರು ಕಳೆದ 10 ವರ್ಷಗಳಿಂದ ಸತತವಾಗಿ ಪಕ್ಷ ಕಟ್ಟಂತ ಕೆಲಸ, ಕಾರ್ಯಕರ್ತರಿಗೆ ಶಕ್ತಿ ತುಂಬುವಂತ ಕೆಲಸ, ಪ್ರತಿಯೊಬ್ಬರನ್ನು ಅಣ್ಣ ತಮ್ಮನ ಎಲ್ಲಾ ಜಾತಿ ಧರ್ಮದವ್ರನ್ನ ವಿಶ್ವಾಸ ತಗೊಂಡು ಹೋಗ್ತಾ ಇರ್ತಕ್ಕಂಥ ಒಬ್ಬ ನಾಯಕತ್ವ, ಒಳ್ಳೆ ಗುಣ ಇರ್ತಕ್ಕಂಥ CM ಶ್ರೀನಾಥಣ್ಣವ್ರ ಅಭ್ಯರ್ಥಿ ಆಗ್ಬೇಕು, ಅವ್ರು ಗೆಲ್ಬೇಕಂತ ನಮ್ಮ ಆಸೆ ಆಕಾಂಕ್ಷೆ ಇದೆ. JDSನ ಇಡೀ ಕೋಲಾರ ಕ್ಷೇತ್ರದ ಮತದಾರರ ಒಲವು ಕೂಡ CM ಶ್ರೀನಾಥಣ್ಣ JDSಗೆ ಅಭ್ಯರ್ಥಿ ಆಗ್ಲಿ ಅನ್ನೋ ಒಂದು ಆಶಾಭಾವನೆ ಇದೆ. ಅದನ್ನು ಹೊರತುಪಡಿಸಿ ಮೈತ್ರಿ ಧರ್ಮ ಪಾಲನೆಯಲ್ಲಿ ನಾವು ಇರ್ತೀವಿ. ನಾಳೆ ದಿವಸ ಮೈತ್ರಿ ಧರ್ಮದಲ್ಲಿ ಒಳ್ಳೆ ವರ್ತೂರ್ ಪ್ರಕಾಶ್ ಅವ್ರು ಟಿಕೆಟ್ ತಂದ್ರೆ ನಾವು ಅವ್ರಿಗೂ ಮಾಡುವಂತ ಕೆಲಸ ಮಾಡ್ತೀವಿ. ಯಾವುದೇ ಕಾರಣ ಮೈತ್ರಿ ಧರ್ಮ ವಿರುದ್ಧ ಹೋಗಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ನೀವು ವೇಮಗಲ್ ಭಾಗದವರಾಗಿದ್ರಿಂದ ನಾನು ಈ ಕ್ವಶನ್ ಕೇಳ್ತಾ ಇದ್ದೀನಿ ನಿಮಗೆ. ಕಳೆದ ಒಂದು ವರ್ಷದ ಹಿಂದೆ ನಿಮಗೂ ಗೊತ್ತು, ವೇಮಗಲ್ ಪಟ್ಟಣ ಪಂಚಾಯತಿ ಚುನಾವಣೆ ನಡೀತು. ನೀವು ಮೊದಲನೇದಾಗಿ ಮೈತ್ರಿ ಧರ್ಮ ಪಾಲನೆ ಮೂಲಕ ಒಂದು ಅಧಿಕೃತ ಚುನಾವಣೆ ಎದುರಿಸಿದ್ದು ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯತ್ ಚುನಾವಣೆ. ಅದು ನಿಮ್ಗೆ ಪ್ಲಸ್ ಆಯ್ತಾ ಇಲ್ಲ ಮೈನಸ್ ಆಯ್ತಾ? ಇಲ್ಲ, ಕಳೆದ ನಮ್ಗೆ ಏನೋ ಒಂದು ವರ್ಷ ಹಿಂದೆ ನಡೆದಂತ ವರ್ಷ ಒಳಗಡೆ ನಡೆದಂತ ಪಟ್ಟಣ ಪಂಚಾಯತಿ ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯತಿ ಚುನಾವಣೆ ಇದೆ. ಅದು ಬಹಳ ಮೈತ್ರಿ ಧರ್ಮ ಬಹಳ ಶಕ್ತಿಯುತವಾಗಿ ಇಲ್ಲಿ ಜೈಬೇರಿ ಬಾರಿಸಿತ್ತು. ಇನ್ನೂ ಸ್ವಲ್ಪ ಬಹಳ ದೊಡ್ಡ ಮಟ್ಟದಲ್ಲಿ ಜೈಬೇರಿ ಬಾರಿಸಂತ ಇತ್ತು. ಸ್ವಲ್ಪ ನಮ್ಮಲ್ಲಿ ಸಮನ್ವಯತೆ, ಯಾಕಂದ್ರೆ ಮೊದಲೇ ಧರ್ಮ ಪಾಲನೆಯಲ್ಲಿ ಸ್ವಲ್ಪ ಸಮನ್ವಯತೆ, ಇನ್ನೊಂದು ಮತ್ತೊಂದು ಸ್ವಲ್ಪ ಏರುಪೇರೆಲ್ಲ ಆಯ್ತು. ಆ ಏರುಪೇರಲಿನಿಂದ ಸ್ವಲ್ಪ ಹಿನ್ನಡೆ ಆಗಿರ್ಬೋದು. ಬಟ್ ಯಾವುದೇ ಇಲ್ಲಿ ಕಾರ್ಯಕರ್ತರು ಬಿಜೆಪಿ ಅವರಾಗ್ಲಿ JDS ಅವರಾಗ್ಲಿ ನಾವು ಅಣ್ಣ ತಮ್ಮಂದ್ರ ತರ ಇದ್ದೀವಿ. ಮುಂದಿನಲ್ಲಿ ಅದೆಲ್ಲ ಸರಿಪಡಿಸ್ಕೊಂಡು ಒಂದು ಸಮನ್ವಯತೆ ಸಾಧಿಸ್ಕೊಂಡು ಹೋಗ್ತೀವಿ. ನಾವು ಈ ಕೋಲಾರ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು JDS ಪ್ರಬಲ ಶಕ್ತಿಯುತವಾಗಿದೆ. ನಾವು ಗೆಲ್ಲುವಂತ ಕೆಲಸ ಮಾಡ್ತೀವಿ. ಈ ನಮ್ಮ ಕೋಲಾರ ವಿಧಾನಸಭಾ ಕ್ಷೇತ್ರದ ಸ್ಥಳೀಯರು ಕೆಲವೊಂದು ಮಾತುಗಳು ಮಾತಾಡ್ಕೊಂತಾರೆ, ಮತದಾರರು ಕ್ಷೇತ್ರದ ಜನರೇ ಮಾತಾಡ್ಕೊಂತ ಇದ್ದಾರೆ. JDS ಮನೆ ಒಂದು 3 ಬಾಗಿಲು ಅಂತ. ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಯಾವತ್ತು ಅಷ್ಟೇ JDS ಕಾರ್ಯಕರ್ತರಿರ್ಬೋದು, JDS ನಾಯಕರಿರ್ಬೋದು, JDS ಮುಖಂಡರಿರ್ಬೋದು, ನಾವೆಲ್ಲ ಒಂದು ಕುಟುಂಬ ಇದ್ದ ಹಾಗೆ. ನಮ್ಮಲ್ಲಿ ಯಾವುದೇ ಆ ರೀತಿಯಾದಂಥ ಬದಲಾವಣೆಗಳಾಗಿಲ್ಲ. ನಾವು ಈಗಾಗಲೇ ಏನು ಕಳೆದ ಸುಮಾರು 8-10 ವರ್ಷಗಳಿಂದ ಪಕ್ಷ ಕಟ್ಟಂತ ಕೆಲಸ ಆಗಿರ್ಬೋದು, ಕಳೆದ ಚುನಾವಣೆಯಲ್ಲಿ ಅಭ್ಯರ್ಥಿ ಆಗಿರುವಂಥವ್ರು CM ಅವರು ಪಕ್ಷದ ಬಾವುಟ ಹಿಡ್ಕೊಂಡು ಕೆಲಸ ಮಾಡ್ತಾ ಇರೋಂಥವ್ರು. ನಾವು ಪಕ್ಷದ ಬಾವುಟ, ಪಕ್ಷದ ಜೆಂಡಾ ಹಿಡ್ಕೊಂಡು ಯಾರು ಕೆಲಸ ಮಾಡ್ತಾರೆ ಅವ್ರ ಜೊತೆ ನಾವು ಬೆನ್ನೆಲುಬಾಗಿ ನಿಂತಿದ್ದೀವಿ. ನಾವು ಸುಮ್ಮನೆ ಇನ್ನೊಬ್ಬರ ಬಗ್ಗೆ ನಾವು ಮಾತಾಡೋದಂಥ ಅವಶ್ಯಕತೆ ಇಲ್ಲಿಲ್ಲ. JDS ಈ ಪಕ್ಷದ ಜೆಂಡಾ ಹಿಡ್ಕೊಂಡು ನಾವು ಪಕ್ಷದ ಕಾರ್ಯಕರ್ತರಾಗಿ, ಪಕ್ಷದ ಮುಖಂಡರಾಗಿ ನಮ್ಮ ಕರ್ತವ್ಯ ಏನು, ನಮ್ಮ ಪಕ್ಷದ ಯಾರು ಕೆಲಸ ಮಾಡಿಕೊಂಡು ಯಾರು ನಮ್ಮ ಪಕ್ಷದ ಜೆಂಡಾ ಹಿಡ್ಕೊಂಡು ಹೋಗ್ತದೆ ಅವ್ರ ಜೊತೆ ನಾವು ಹೋಗ್ಬೇಕು. ಅವ್ರ ಜೊತೆ ನಾವು ಇದ್ದೀವಿ. ಅವರೇ ಮುಂದೆ ಬರ್ತಕ್ಕಂಥ 28ರಲ್ಲಿ ಬಿಪರಂ ತರ್ತಾರೆ, ಅವರೇ ಶಾಸಕರಾಗ್ತಾರೆ ಅಂತ ನಾವು ಅದೊಂದು ಆಶಾಭಾವನೆ ಇಟ್ಕೊಂಡಿದ್ವಿ. ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ. ಕೋಲಾರ JDS ಮುಖಂಡರಲ್ಲಿ, ಕಾರ್ಯಕರ್ತರಲ್ಲಿ ಯಾವುದೇ ಗೊಂದಲ ಇಲ್ಲ. ನಮ್ಗಿರೋಂಥ ಒಬ್ಬ ನಾಯಕರು ಇಲ್ಲಿ ಪ್ರಬಲವಾಗಿ ಸಮರ್ಥರಿದ್ದಾರೆ. ಅವರೇ CM ಶ್ರೀನಾಥಣ್ಣವರು. ನಮ್ಗೆ ಆ ಒಂದು ಶಕ್ತಿಯುತವಾಗಿದ್ದಾರೆ. ಇಲ್ಲಿ ಕೋಲಾರದಲ್ಲಿ ನಮ್ಗೇನಂತ ಗೊಂದಲಗಳೇನಿಲ್ಲ. ನಿಮ್ ಪ್ರಕಾರ ನಮ್ಮ ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ JDS ನ ಅಧಿಕೃತ ಅಭ್ಯರ್ಥಿ ಯಾರು ಅಂತ? CM ಶ್ರೀನಾಥಣ್ಣ. JDSಗೆ ಟಿಕೆಟ್ ಘೋಷಣೆ ಆಗೋದಾದ್ರೆ ಮೈತ್ರಿ ಧರ್ಮದಲ್ಲಿ CM ಶ್ರೀನಾಥಣ್ಣವ್ರಿಗೆ ಆಗುತ್ತೆ 100%. ನಾನು ಹೇಳ್ತಾ ಇರೋದಂತಲ್ಲ, ಇಡೀ ಕ್ಷೇತ್ರದ ಜನತೆ ನಾಡಿ ಮಿಡಿತ ಕೂಡ CM ಶ್ರೀನಾಥಣ್ಣವರೇ ಆಗ್ಬೇಕಂತಿರೋದು. ನೋಡಿ, ಈಗ ಏನಾಗ್ತದೆ ಅಂದ್ರೆ ಯಾರೋ ಒಬ್ಬ ಮುಖಂಡ್ರು ಹೇಳ್ಬಿಡ್ಬೋದು, ಯಾರೋ ಬರ್ತಾರೆ ಯಾರೋ ಹೋಗ್ತಾರೆ ಅಂತ. ನಾವ್ ಹೇಳೋದಲ್ಲ, ಮುಖಂಡ್ರು ಹೇಳ್ಬೋದು. ಆದ್ರೆ ಕಾರ್ಯಕರ್ತರ ಹತ್ರ ಹೋಗಿ ಕೇಳಿದಾಗ ಕಳೆದ ಚುನಾವಣೆಯಲ್ಲಿ CM ಶ್ರೀನಾಥಣ್ಣವರು ಮಾಡಿರೋಂಥ ಚುನಾವಣೆ ಪೂರ್ವ ಸಿದ್ಧತೆಗಳಿತ್ತು. ಆ ಚುನಾವಣೆ ಸಂದರ್ಭದಲ್ಲಿ ಅವರು ಜನ ನಾಡಿ ಮಿಡ್ತ ಜೊತೆ ಒಂದು ಸಂಪರ್ಕ ಬೆಳೆಸಿದ್ರಲ್ಲ, ಇವತ್ತು ಎಷ್ಟೋ ಜನ ನೋವು ತಿಂತಾ ಇದಾರೆ ಅವ್ರು ಸೋತಿದ್ದಕ್ಕೆ. ಇಂಥ ಒಬ್ಬ ಒಳ್ಳೆ ವ್ಯಕ್ತಿನ, ಒಬ್ಬ ನಮ್ಮ ಮನೆ ಮಗನ್ನ, ಒಬ್ಬ ರೈತ ಮಗನ್ನ ಕಳ್ಕೊಂಡ್ರಲ್ಲ ಕಳೆದ ಚುನಾವಣೆಯಲ್ಲಿ. ನಾವು ಮೋಸ ಮಾಡಿದ್ವಿ. ಈ ಬಾರಿ ಮತ್ತೆ ನಮ್ಮ ಮನೆ ಮಗನ್ನ, ನಮ್ಮ ಒಬ್ಬ ರೈತ ಮಗನ್ನ ಉಳಿಸ್ಕೊಬೇಕಂತ ಇವತ್ತು ಎಲ್ಲ ಜಾತಿ ಧರ್ಮದವರು ಸಹ ಸಿದ್ಧರಾಗಿದ್ದಾರೆ. ಅದು CM ಶ್ರೀನಾಥಣ್ಣವರೇ ಅಭ್ಯರ್ಥಿ ಆಗ್ತಾರೆ. ಏನು ಬೇರೆ ನಾವು ಯೋಚನೆ ಮಾಡೋಂಥದ್ದೇನಿಲ್ಲ. ಸ್ಥಳೀಯವಾಗಿ ಎಲ್ಲಾ ಜಾತಿ ಜನಾಂಗದವರು ಸಹ CM ಅವರಿಗೆ ಬೆನ್ನೆಲುಬಾಗಿ ನಿಲ್ಲೋದಕ್ಕೆ ರೆಡಿ ಆಗಿದ್ದಾರೆ.
ಕೆಲವೊಂದು ನಿಮ್ಮ ಪಕ್ಷದ ಕಾರ್ಯಕರ್ತರೆ ಮುಖಂಡ್ರೆ JDS ಪಕ್ಷದಲ್ಲಿ ಒಡಕು ಮೂಡಿಸೋ ಕಾರ್ಯ ಮಾಡ್ತಿದ್ದಾರೆ. ಇದು ತಾವು ಒಳ್ಳೆ ಪ್ರಶ್ನೆನ ಕೇಳಿದ್ರಿ. ಇದು ಅವರವರ ಯೋಚನೆ ಮಾಡ್ಕೋಬೇಕು. ನಾವು ಈಗಾಗಲೇ ಈ ಒಂದು ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ದು ಜಾತಿವಾರು ಲೆಕ್ಕಾಚಾರ, ಧರ್ಮವಾರು ಲೆಕ್ಕಾಚಾರ ವೋಟರ್ಸ್ ತಗೊಂಡು ಹೋದಾಗ ಸನ್ಮಾನ್ಯ ನಮ್ಮ ಕ್ಷೇತ್ರದಲ್ಲಿ ನಮಗೆ ಲಾಸ್ಟ್ ಟೈಮ್ ಸ್ವಲ್ಪ ಅಲ್ಪಸಂಖ್ಯಾತ ಸಮಾಜದವರು ಸ್ವಲ್ಪ ನಮಗೆ ಹಿನ್ನಡೆ ಆಯಿತು JDS ಪಕ್ಷಕ್ಕೆ. ಇಲ್ಲಿ ನಾವು ಗೆಲ್ಬೇಕಂದಾಗ BJP ಇರ್ಬೋದು, JDS ಇರ್ಬೋದು, ಎಲ್ಲರೂ ಸಹ ಮೈತ್ರಿ ಧರ್ಮ ಪಾಲನೆ ಮಾಡಿಕೊಂಡು ನಾವೆಲ್ಲ ಒಂದೇ ದಾರಿಯಲ್ಲಿ ಹೋದಾಗ ಮಾತ್ರ ಗೆಲ್ಲಕ್ಕೆ ಸಾಧ್ಯ ಆಗ್ತದೆ. ನಾವು ಯಾರೋ ಸುಮ್ಮನೆ ಅನವಶ್ಯಕವಾಗಿ ಇದನ್ನು ಹುಟ್ಟಾಕೊಂಡು ನಮ್ಮಲ್ಲಿ ಗೊಂದಲ ಮಾಡಿಕೊಂಡು ನಮ್ಮನ್ನ ಹೊಡೆಯುವಂಥ ಕೆಲಸ ನಮ್ಮ ವಿರೋಧಿಗಳು ಕಾಂಗ್ರೆಸ್ನವರು ಇದಕ್ಕೆ ಪ್ರೇರಣೆಯಾಗಿ ಮಾಡ್ತಾ ಇರೋಂಥ ಕೆಲಸ ಇದು. ಇದನ್ನು ನಮ್ಮವ್ರು ಆದಷ್ಟು ಬೇಗ ಎಚ್ಚೆತ್ಕೊಳ್ತಾರೆ. ಎಲ್ಲ ನಾವು ಒಂದಾಗಿ ಶ್ರೀನಾಥಣ್ಣವ್ರ ಜೊತೆ ಮೈತ್ರಿ ಧರ್ಮ ಪಾಲನೆ ಮಾಡಿಕೊಂಡು ಶ್ರೀನಾಥಣ್ಣವ್ರ ಜೊತೆ ಶಕ್ತಿ ಬಲಪಡಿಸುವಂಥ ಕೆಲಸ ಮಾಡ್ತೀವಿ. ನೀವೀಗ ಒಂದು ಮಾತು ಹೇಳಿದ್ರಿ, ನಮ್ಗೆ ಅಲ್ಪಸಂಖ್ಯಾತ ಮತಗಳಿಂದ ಹಿನ್ನಡೆ ಆಯ್ತು ಕಳೆದ ಬಾರಿ ಅಂತ. ಈ ಬಾರಿ ಅಲ್ಪಸಂಖ್ಯಾತರ ಮತಗಳನ್ನ ನಿಮ್ಮ ಹತ್ರ ಸೆಳೆಯೋದಕ್ಕೆ ಏನಾದ್ರು ಯೋಚನೆ ರೂಪಿಸ್ಕೊಂಡಿದ್ದೀರಾ, ಇಲ್ಲ ಅವ್ರಿಗೆ ಬಿಟ್ಟು ಹೋಗ್ತೀರಾ ಅಂತ? ಇಲ್ಲ, ನಾವು ನೋಡಿ ಜಾತ್ಯತೀತ ಜನತಾದಳ ನಮ್ದು. ನಮ್ಮ ಪಕ್ಷ ಜಾತ್ಯತೀತವಾಗಿ ಎಲ್ಲಾ ಜಾತಿ ಧರ್ಮಗಳನ್ನ ಒಗ್ಗೂಡ್ಕೊಂಡು ಕರ್ಕೊಂಡು ಹೋಗಂತ ಪಕ್ಷ ನಮ್ದು. ಅಲ್ಪಸಂಖ್ಯಾತ ಸಮಾಜದವರು ಕಳೆದ ಬಾರಿ ಅವರ BJP ಕೆಲವೊಂದು ಹೇಳಿಕೆಗಳಿಂದ ಅವರು ದೂರ ಉಳ್ಕೊಂಡ್ರು. ಅವರು ಎಲ್ಲಿ ನಮ್ಗೆ ಅನ್ಯಾಯ ಆಗ್ತದ ಅಂತ ಒಂದ್ ಸ್ವಲ್ಪ ದೂರ ಉಳ್ಕೊಂಡ್ರು. ಈಗ ಅವ್ರಿಗೂ ಸಹ ಅರಿವಾಗಿದೆ. JDS ಪಕ್ಷ ಸನ್ಮಾನ್ಯ ದೇವೇಗೌಡರು ಅವರಿಗೆ ಇಡೀ ದೇಶದಲ್ಲಿ ಮೊದಲನೇ ಬಾರಿ ಅಲ್ಪಸಂಖ್ಯಾತರಿಗೆ 4% ರಿಸರ್ವೇಶನ್ ಕೊಟ್ಟಂತ ಪಕ್ಷ JDS ಪಕ್ಷ. ಅದೇ ರೀತಿ ಕುಮಾರಣ್ಣವ್ರು ಮುಖ್ಯಮಂತ್ರಿ ಆಗಿದ್ದಾಗ ಅಲ್ಪಸಂಖ್ಯಾತ ಉರ್ದು ಶಾಲೆಗಳು ತೆರೆಯೋದಕ್ಕೆ ಸುಮಾರು 20 ಕೋಟಿ ಅನುದಾನ ಕೊಟ್ಟಂತವರು ಕುಮಾರಣ್ಣವರು. ಅಲ್ಪಸಂಖ್ಯಾತ ಸಮಾಜ ಬಂಧುಗಳಿಗೆ ಅತಿ ಹೆಚ್ಚು ಅವ್ರದ್ದು ಒಗ್ಬೋರ್ಡ್ ಇರ್ಬೋದು, ಇನ್ನೊಂದು ಮತ್ತೊಂದು ಎಲ್ಲಾ ಕೂಡ ನಮ್ಮ JDS ಪಕ್ಷದಿಂದ ಅತಿ ಹೆಚ್ಚು ಅನುದಾನ ಕೊಟ್ಟು ನಾವು ಅಲ್ಪಸಂಖ್ಯಾತ ಸಮಾಜದವರು ನಾವು ಅಣ್ಣ ತಮ್ಮಂದಿರ ರೀತಿ ಬದುಕಬೇಕು, ಸಮಾಜದಲ್ಲಿ ಯಾವುದೇ ಜಾತಿ ಧರ್ಮದವರು ಆ ಥರ ಭೇದ ಭಾವ ಇರಬಾರ್ದು. ಮತ್ತೆ ನಮ್ಮ ಕುಮಾರಣ್ಣವ್ರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ, ನಮ್ಮ ದೇವೇಗೌಡರು 1 ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ಎಲ್ಲೂ ಕೂಡ ಕೋಮು ಗಲಭೆಗಳಾಗಿಲ್ಲ. ನಾವು ಸೌಹಾರ್ದತೆಯಿಂದ ಇದ್ ಮಾಡ್ಕೊಂಡಿರತ್ತ ಒಂದು ಪಕ್ಷ ನಮ್ದು. ಇದರಿಂದ ಅಲ್ಪಸಂಖ್ಯಾತ ಸಮಾಜ ಕಳೆದ ಚುನಾವಣೆಯಲ್ಲಿ ನಮ್ಗೆ ಸ್ವಲ್ಪ ಹಿನ್ನಡೆ ಆಗಿತ್ತು. ಈ ಬಾರಿ ಅವರು ಸಹ ಎಚ್ಚೆತ್ಕೊಂಡು CM ಶ್ರೀನಾಥ್ ಒಳ್ಳೆ ವ್ಯಕ್ತಿ ಇದ್ದಾರೆ, ನಮ್ಮ ಮನೆ ಮಗನಿದ್ದಾನೆ, ಅವನು CM ಶ್ರೀನಾಥ್ಗೆ ವೋಟ್ ಹಾಕ್ಬೇಕು, ಶಕ್ತಿ ತುಂಬಬೇಕಂತ ಸುಮಾರು ಅಲ್ಪಸಂಖ್ಯಾತ ಸಮಾಜ ಬಂಧುಗಳು ಕೂಡ ಇವತ್ತು CM ಶ್ರೀನಾಥ್ ಅಣ್ಣವರ ಜೊತೆ ಒಳನಾಡದಲ್ಲಿದ್ದಾರೆ. ಮುಂದಿನಲ್ಲಿ ಅದು ಒಳ್ಳೇದಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ಈ ಮುಂದಿನ ಚುನಾವಣೆ ಸಿದ್ಧತೆಗೆ ಈ ಬಾರಿ ಪಕ್ಷದ ಕಾರ್ಯ ಸಂಘಟನೆ ಹೇಗಿದೆ ಅಂತ? ಈಗಾಗಲೇ ಸುಮಾರು ಎಲ್ಲಾ ಚುನಾವಣೆಗಳು CM ಶ್ರೀನಾಥ್ ಅಣ್ಣವ್ರ ನೇತೃತ್ವದಲ್ಲಿ JDS ಪಕ್ಷ ಇಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನ ಎದುರಿಸ್ಕೊಂಡ್ ಬಂದಿದ್ದೀವಿ. ಸೊಸೈಟಿ ಚುನಾವಣೆಗಳಿರ್ಬೋದು, ಎಮ್ಗಲ್ ಕುರುಗಲ್ ಪಟ್ಟಣ ಪಂಚಾಯತಿ ಚುನಾವಣೆ ಇರ್ಬೋದು, ಎಲ್ಲ ಸೊಸೈಟಿ ರಂಗಗಳಲ್ಲೂ ಸಹ ನಾವು ಸಹಕಾರ ಕ್ಷೇತ್ರಗಳಲ್ಲಿ ಫೈಟ್ ಮಾಡ್ಕೊಂಡು ಬಂದಿದ್ದೀವಿ. ಕೆಲವೊಂದಲ್ಲಿ ಸೋತಿದ್ದೀವಿ, ಕೆಲವೊಂದರಲ್ಲಿ ಗೆದ್ದಿದ್ದೀವಿ. ಈಗ ಬರ್ತಕ್ಕಂಥ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಏನು ಇನ್ನು ಚುನಾವಣೆಗಳು ಘೋಷಣೆ ಆಗ್ತದೆ, ಈಗಾಗಲೇ ಪೂರ್ವ ಸಿದ್ಧತೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ನಿನ್ನೆ ಕೂಡ ನಮ್ಮ ಶ್ರೀನಾಥಣ್ಣವರ ನೇತೃತ್ವದಲ್ಲಿ ಕೋಲಾರದಲ್ಲಿ ಒಂದು ಪಕ್ಷದ ಸಭೆಯನ್ನು ಕರೆದು ಎಲ್ಲ ಗ್ರಾಮಕ್ಕೂ ಬೂತ್ ಲೆವೆಲ್ BLA ಬೂತ್ ಲೆವೆಲ್ ಏಜೆಂಟ್ ಮಾಡೋದಕ್ಕೆ ಹೊರಟಿದ್ದೀವಿ. ಇನ್ನೊಂದು ವಾರದಲ್ಲಿ ನಮ್ಮ ಇಡೀ ಕೋಲಾರ ವಿಧಾನಸಭಾ ಕ್ಷೇತ್ರದ ಒಂದು ಟೂರ್, ನಮ್ಮ ನಾಯಕರ ನೇತೃತ್ವದಲ್ಲಿ ಟೂರು ಕಾರ್ಯಕ್ರಮ ಆಗುತ್ತೆ. ಅಲ್ಲಿ ಎಲ್ಲ ಪಂಚಾಯತ್ ವೈಸ್ ಟೂರ್ ಮಾಡ್ತೀವಿ. ಮತ್ತೆ ಗ್ರಾಮಗಳಲ್ಲಿ ನಿಷ್ಠಾವಂತವಾಗಿ ಪಾರ್ಟಿಗೆ ದುಡಿದಿರೋಂಥವ್ರನ್ನ ಗುರುತಿಸಿ ಅವ್ರನ್ನ ಬೂತ್ ಲೆವೆಲ್ ಏಜೆಂಟ್ ಮಾಡ್ತೀವಿ. ಅದೇ ರೀತಿ ಪಕ್ಷ ಸಂಘಟನೆಯಲ್ಲಿ ನಿರಂತರವಾಗಿ ಇನ್ನ ಚುನಾವಣೆ ಇದೆ, ನಿರಂತರವಾಗಿ 28ರವರೆಗೂ ಇದು ಹಿಂಗೆ ಹೋಗ್ತಾನೆ ಇರ್ತದೆ. ಈ ಉರುಪು ಯಾವುದೇ ರೀತಿ ಕಮ್ಮಿ ಆಗಲ್ಲ. ನಮ್ಮ ನಾಯಕರು ಸಮರ್ಥರು, ಬಹಳ ಗಟ್ಟಿಮುಟ್ಟಾಗಿರೋಂಥ ನಾಯಕರು ನಮ್ಗೆ ಸಿಕ್ಕಿದ್ದಾರೆ. ಪಕ್ಷನ ಬಹಳ ಅಚ್ಚುಕಟ್ಟಾಗಿ ಅವ್ರ ಬಾಯಲ್ಲಿ ಬೇರೆ ಒಂದು ಮಾತು ಬರಲ್ಲ, ಮಾತೆತ್ತರೆ ದೇವೇಗೌಡರು, ಕುಮಾರಣ್ಣ ಪಕ್ಷ ಬೇರೆ, ಆ ತರ ಒಂದು ನಾಯಕರು ನಮ್ಗೆ ಸಿಕ್ಕಿರೋದು ನಮ್ಮ ಹೆಮ್ಮೆ ಪಡುವಂತ ವಿಷಯ. ಇಂಥ ನಾಯಕರು ನಾವು ಕಳ್ಕೊಳ್ಳೋದಕ್ಕೆ ಯಾವುದೇ ರೀತಿ ಇಷ್ಟಪಡಲ್ಲ. ಇಂಥ ನಾಯಕರು ಉಳಿಸ್ಕೊಳ್ಳೋದು ನಮ್ಮಂತ ಕಾರ್ಯಕರ್ತರು, ಮುಖಂಡರು ಧರ್ಮ. ನಾವು ಅದನ್ನ ಉಳಿಸ್ಕೊಳ್ತೀವಿ 28ಕ್ಕೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀವಿ. ಕೋಲಾರ ವಿಧಾನಸಭಾ ಕ್ಷೇತ್ರ ಜನಕ್ಕೆ ಒಂದು ಅಭಿಪ್ರಾಯ ಇದೆ. ಈಗ JDS ಪಕ್ಷ ಕಳೆದ ಬಾರಿ 2ನೇ ಸ್ಥಾನ ತಗೊಂಡಿದೆ, ವಿರೋಧ ಪಕ್ಷ ಸ್ಥಾನದಲ್ಲಿ ಅದೇ ಇದೆ, ನಿಮಗೂ ಗೊತ್ತಿದೆ. ಈಗ ರಾಜಕೀಯ ಪಕ್ಷದಲ್ಲಿ ಕೆಲವೊಂದು ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ. ರಾಜಕೀಯ ಪಕ್ಷದಲ್ಲಿ ಕೆಲವೊಂದು ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ. ಆದ್ರೂ ನಿಮ್ಮ ರಾಜಕೀಯ ಮುಖಂಡರು 52,000 ಜನ ಮತ ಹಾಕಿದಾರಲ್ಲ, ಅವ್ರ ಪರವಾಗಿ ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ ಅಂತ? ಈಗ ನಾವು ವಿರೋಧ ಪಕ್ಷದಲ್ಲಿ ಇರೋಂಥವ್ರು ಇಲ್ಲಿ ಸೋತು 2ನೇ ಸ್ಥಾನದಲ್ಲಿದ್ದು, ಮತ್ತೆ 3ನೇ ಸ್ಥಾನದಲ್ಲಿ BJP ಅಭ್ಯರ್ಥಿ ಸನ್ಮಾನ್ಯ ಋತುರ್ ಪ್ರಕಾಶ್ ಅವರು ಸಹ
ಒಂದು 2,000 ಮತ ಡಿಫರೆನ್ಸ್ ಆಗಿ ತಗೊಂಡಿದ್ದಂಥವ್ರು JDS ಮತ್ತೆ ಬಿಜೆಪಿ. ಮತ್ತೆ ಈಗ ನಾವು ಎರಡೂ ಪಕ್ಷದವರು ಬಿಜೆಪಿ ಮತ್ತು JDS ಮೈತ್ರಿ NDA ಎರಡೂ ಪಕ್ಷದವರು ಕಾಂಗ್ರೆಸ್ನ ಕೆಲವೊಂದು ದುರಾಡಳಿತ ಬಗ್ಗೆ ಈಗಾಗಲೇ ನಾವು ಪ್ರೊಟೆಸ್ಟ್ಗಳು ಸಹ ಕೋಲಾರ ಕ್ಷೇತ್ರದಲ್ಲಿ ಮಾಡಿದ್ದೀವಿ. ಕಾಂಗ್ರೆಸ್ ಗ್ಯಾರಂಟಿ ಯೋಜನೆ ಇಟ್ಕೊಂಡು ಜನಕ್ಕೆ ಮಸಿ ಬಳ್ದಿದ್ದಾಗಿದೆ. ಈಗಾಗಲೇ ಎಲ್ಲರಿಗೂ ವಾಸ್ತವಾಂಶ ಗೊತ್ತಾಗಿದೆ. ಈಗಾಗಲೇ ಅವರವರಲ್ಲೇ ಬಣಗಳು ಮುಖ್ಯಮಂತ್ರಿ ವಿಚಾರವಾಗಿ ಕಿತ್ತಾಡ್ಕೊಳೋದು ಬಣಗಳೆಲ್ಲ ನಾವು ದಿನ ಪ್ರತಿನಿತ್ಯ ನೋಡ್ತಾ ಇದ್ದೀವಿ. ಆಮೇಲೆ ಅವರು ಜಾತಿಗಳ ಮಧ್ಯೆ ವಿಷ ಬೀಜಗಳು ಬಿತ್ತಂತ ಕೆಲಸ ಆಗ್ತಾ ಇದೆ. ಒಳ ಮೀಸಲಾತಿನೂ ನೀವು ನೋಡ್ತಾ ಇದ್ದೀರಿ. ಈಗಾಗಲೇ ಕಾಂಗ್ರೆಸ್ನ ಲೋಪದೋಷಗಳು, ಕಾಂಗ್ರೆಸ್ನ ದುರಾಡಳಿತ ಜನ ಪ್ರತಿನಿತ್ಯ ಮಾಧ್ಯಮ ಮುಖಾಂತರ, ಪತ್ರಿಕೆಗಳ ಮುಖಾಂತರ, ಸೋಷಿಯಲ್ ಮೀಡಿಯಾಗಳ ಮುಖಾಂತರ ತಿಳ್ಕೊತಾ ಇದ್ದಾರೆ. ಈಗ ಅದ್ರ ವಿರುದ್ಧ ಜನ ಈಗಾಗಲೇ ದಂಗೆ ಎತ್ತಿದ್ದಾರೆ. ಮತ್ತೊಂದು ವಿಚಾರ ಏನಂದ್ರೆ, ಈಗ ನೀವು ಗಮನಿಸಿರ್ತೀರಾ, ಈಗ ಪ್ರಸ್ತುತ ಆಡಳಿತ ಪಕ್ಷದಲ್ಲಿರೋರು ಬಜೆಟ್ ಅಲ್ಲಿ ಫಂಡ್ ಇಲ್ಲ, ಸರ್ಕಾರದಲ್ಲಿ ಅನುದಾನ ಇಲ್ಲ ಅಂತ ಅಭಿವೃದ್ಧಿ ಕೆಲಸಗಳು ಕುಂಠಿತ ಆಗ್ತವೆ. ಆದ್ರೂ ಕ್ಷೇತ್ರದ ಜನ ಈಗ CM ಗೆ 52,000 ಮತ ಹಾಕಿದ್ದಾರೆ ಜನ. ಅದು ಕ್ವಶನ್ ಮಾಡ್ತಾ ಇಲ್ಲ ಯಾಕೆ ಅಂತ ಕೇಳ್ತೀರಾ, ಅದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಅಂತ? ಏನಿಲ್ಲ, ನಾವು ವಿರೋಧಿಗಳು ನಮ್ಮ ಬಗ್ಗೆ ಹೇಳ್ತಾ ಇರ್ಬೋದು. ನಾವು ವಿರೋಧ ಪಕ್ಷದಲ್ಲಿ ಇದ್ಕೊಂಡು ನಾವು ವಿರೋಧ ಪಕ್ಷ ಯಾವ ರೀತಿ ನಮ್ಮ ಜವಾಬ್ದಾರಿ ಏನಿದೆ, ಅವ್ರು ಈಗಾಗಲೇ ಕಾಂಗ್ರೆಸ್ ಆಡಳಿತ ವೈಫಲ್ಯಗಳು ಏನಿದೆ ಅದ್ರ ಬಗ್ಗೆ ನಾವು ಈಗಾಗಲೇ ಸುಮಾರು ಬಾರಿ ಧ್ವನಿ ಎತ್ತಿದ್ವಿ, ಹೋರಾಟಗಳು ಸಹ ಮಾಡಿದ್ವಿ. ಈಗ ಆ ಗ್ಯಾರಂಟಿ ಯೋಜನೆಗಳನ್ನ ಕರ್ನಾಟಕದ ಜನತೆ ಯಾರು ಕೇಳಿರಲಿಲ್ಲ, ಬಟ್ ಕೊಟ್ಟಿದ್ರು. ಆ ಗ್ಯಾರಂಟಿ ಯೋಜನೆಗಳಿಂದ ಇವತ್ತು ಇಡೀ ರಾಜ್ಯ ದಿವಾಳಿ ಮಟ್ಟಕ್ಕೆ ತಗೊಂಡೋಗಿದ್ದಾರೆ. ಇವತ್ತು ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಸಾಲ ಮಾಡಿರೋದು ಯಾರಾದ್ರೂ ಮುಖ್ಯಮಂತ್ರಿ ಇದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಆ ಒಂದು ಘನತೆ ಗೌರವ ಎಲ್ಲ ಸೇರ್ತದೆ. ಇವತ್ತು ಇಂಥ ಒಂದು ದುರಾಡಳಿತ ಸರ್ಕಾರ ಈ ರಾಜ್ಯಕ್ಕೆ ಬೇಕಾಗಿತ್ತು ಅಂತ ಜನತೆ ಈಗಾಗಲೇ ರೊಚ್ಚಿಗೆದವ್ರೆ. ಅವ್ರ ಗ್ಯಾರಂಟಿ ಸ್ಕೀಮ್ಗಳಿಂದ ಯಾರಿಗೂ ಉಪಯೋಗ ಆಗ್ತಾ ಇಲ್ಲ. ಈಗ 2,000 ಹೆಣ್ಮಕ್ಳಿಗೆ ಗೃಹಲಕ್ಷ್ಮಿ ಯೋಜನೆ ಅಂತ ಕೊಡ್ತೀವಿ ಅಂತ ಹೇಳ್ತಾರೆ, ಗಂಡ ಹತ್ರ 4,000 ರೂಪಾಯಿ ತಿಂಗಳು ಕಿತ್ಕೊಂಡಿರ್ತಾರ. ಪಾಪ ಸಂಜೆ ಆಗಿದ ತಕ್ಷಣ ಅವ್ರದೇ ಆದಂತ ಗಂಡರು 100-200 ಇದು ಮಾಡ್ಕೊಂತಾರೆ. ಇವತ್ತು 300-400 ಮಾಡಿ ಇಕ್ಕವ್ರೆ. ಇಂಥ ಒಂದು ಪರಿಸ್ಥಿತಿ ತಂದವ್ರೆ. ಆಮೇಲೆ ಕರೆಂಟು ಕಮರ್ಷಿಯಲ್ ಪಾಪ ರೈತರು ಏನೋ ಫ್ಲೋರ್ ಮಿಲ್ ಇನ್ನೊಂದು ಮತ್ತೊಂದು ಜೀವನ ನಡೆಸ್ತಾ ಅಂತವ್ರು ಸುಮಾರು ಜನ ಇದ್ದಾರೆ. ಇವತ್ತು 7% 8% ರೈಸ್ ಮಾಡಿ ಪಾಪ ಆ ಕಮರ್ಷಿಯಲ್ ಕರೆಂಟ್ ಬಿಲ್ ಅವ್ರು ಬದುಕಕ್ಕೆ ಆಗಲ್ಲ ಅಂಗಡಿಗಳವ್ರು, ಆ ಮಟ್ಟಕ್ಕೆ ತಗೊಂಡೋಗಿದ್ದಾರೆ. ಆಮೇಲೆ 30 ರೂಪಾಯಿ ಬಾಂಡ್ ಸಿಗ್ತಾ ಇತ್ತು. ಈ ವಂಶವೃಕ್ಷ ಸಣ್ಣ ಪುಟ್ಟಕ್ಕೆಲ್ಲ ಅಗ್ರಿಮೆಂಟ್ ಇನ್ನೊಂದು ಮತ್ತೊಂದಕ್ಕೆಲ್ಲ 30 ರೂಪಾಯಿ ಬಾಂಡ್ ತಗೊಂಡು ಟೈಪ್ ಮಾಡಿಸ್ಕೊಂಡು 100 ರೂಪಾಯಿನಲ್ಲಿ ಆಗ್ತಾ ಇತ್ತು. ಇವತ್ತು ಬಾಂಡ್ 500 ರೂಪಾಯಿ ಆಗಿದೆ. ಇವತ್ತು ಸಬ್ ರಿಜಿಸ್ಟರ್ ಅಲ್ಲಿ ಯಾವುದೇ ಒಂದು ಸಣ್ಣ ಪುಟ್ಟ ಒಂದು ರಿಜಿಸ್ಟರ್ ಇನ್ನೊಂದು ಮತ್ತೊಂದು ಎಲ್ಲ 10,000 8,000 5,000 ಆಗ್ತಾ ಇದ್ದಂತ ದಾನ ಪತ್ರಗಳು ಇನ್ನೊಂದು ಮತ್ತೊಂದು ಇವತ್ತು ಲಕ್ಷ ಮಟ್ಟ ತಗೊಂಡೋಗಿದ್ದಾರೆ. ಇವತ್ತು ಈ ಸರ್ಕಾರ ಎಲ್ಲಿವರೆಗೂ ತಗೊಂಡೋಗಿದ್ದಾರೆ, ರೈತರನ್ನ ಯಾವ ಮಟ್ಟಕ್ಕೆ ಇವತ್ತು ಹಾಳು ಮಾಡಿದ್ದಾರೆ. ರಾಜ್ಯದ ಜನತೆ ಎಲ್ಲಾನು ಸಹ ವಿದ್ಯಾವಂತರಿದ್ದಾರೆ, ಬುದ್ಧಿವಂತವ್ರೆ. ಕರ್ನಾಟಕ ರಾಜ್ಯದಲ್ಲಿ ದಡ್ರಿಲ್ಲ. ಈ 2028 ಚುನಾವಣೆಗೋಸ್ಕರ ಕಾಯ್ತಾ ಇದೆ. ಕಾಂಗ್ರೆಸ್ನ ಇವತ್ತೊಂದು ಪ್ರತಿಯೊಂದು ಹೆಚ್ಚನ್ನು ಸಹ ಜನ ಗುರ್ಸವ್ರೆ. ಮುಂದಿನ ದಿನಗಳಲ್ಲಿ ಅವ್ರಿಗೆ ತಕ್ಕವಾದಂತ ಪಾಠ ಕಾಂಗ್ರೆಸ್ ಸರ್ಕಾರಕ್ಕೆ ಈ 28ರಲ್ಲಿ ನಮ್ಮ ಕರ್ನಾಟಕ ಜನತೆ ತೋರಿಸ್ತಾರಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ತಾವು ಗ್ರಾಮೀಣ ಪ್ರದೇಶದವರಾಗಿರೋದ್ರಿಂದ ಅದು ಸೊಸೈಟಿಯಲ್ಲಿ ಉಪಾಧ್ಯಕ್ಷರಾಗಿ ಗುರ್ಸ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಈ ಕ್ವಶನ್ ಕೇಳ್ತಾ ಇದ್ದೀನಿ. ಈ JDS ಪಕ್ಷ ಇದೆಯಲ್ವಾ, ಹಳ್ಳಿಗಳಲ್ಲಿ ತಳಮಟ್ಟದ ರಾಜಕಾರಣ ಯಾವ ರೀತಿ ಇದೆ, ಕಾರ್ಯಕರ್ತರ ಹುಮ್ಮಸ್ ಹೆಂಗಿದೆ ಅಂತ? ನೋಡಿ, ನಾನು ನಿಮ್ಗೆ ಮೊದಲೇ ತಿಳಿಸಿದಾಗೆ ಹಳ್ಳಿಗಳಲ್ಲಿರ್ಬೋದು, ಈ ಒಂದು ಕೋಲಾರ ಇಡೀ ಜಿಲ್ಲೆಯನ್ನು ತಗೊಂಡ್ರು ಕೂಡ ನೀವು JDS ಬಹಳ ನೆಲೆ ಇರ್ತಕ್ಕಂಥ ಪಕ್ಷ. ಇಲ್ಲಿ ಮುಖಂಡರಿಗಾಗ್ಲಿ ಕಾರ್ಯಕರ್ತರಿಗಾಗ್ಲಿ ಯಾವುದೇ ರೀತಿ ಕೊರತೆ ಇಲ್ಲ. ಹಳ್ಳಿಗಳಲ್ಲಿ ನೀವು ಯಾವುದೇ ಒಂದು ಹಳ್ಳಿಗೆ ಹೋಗಿ, ಯಾವುದೇ ಒಂದು ಗ್ರಾಮಕ್ಕೆ ಹೋಗಿ, JDSನ ಒಂದು ಕಟ್ಟಾಳು, ಇದು JDS ಅವ್ರ ಮನೆಯಪ್ಪ, JDS ಕಟ್ಟಾಳು ಅವ್ರ ಮನೆಯಪ್ಪ ಅಂತ ಸುಮಾರು ಕಡೆ ಹೇಳೋಂಥ ನಿದರ್ಶನ ಸಿಗ್ತವೆ. ಬೇರೆ ಪಕ್ಷದಲ್ಲಿ ಇದು ಸಿಗಲ್ಲ. ಎಲ್ಲ ಇರ್ತಾರೆ, ಇಲ್ಲ ಅಂತಲ್ಲ, ಆದ್ರೆ ಕಟ್ಟಾಳುಗಳು ಇದು JDSನ ನಿಷ್ಠಾವಂತರ ಮನೆಯಪ್ಪ, ಇದು 20 ವರ್ಷ 30 ವರ್ಷ ಇವ್ರು JDSಗೆ ದುಡ್ದಿರಂತವ್ರಪ್ಪ ಅಂತ ಹೇಳೋಂಥದ್ದು ಯಾವ್ದಾದ್ರು ಒಂದು ಪಕ್ಷದಲ್ಲಿ ಸಿಕ್ಕಿದ್ರೆ ಅದು ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣವ್ರು ಕಟ್ಟಿರೋಂಥ ಪಕ್ಷ JDS ಪಕ್ಷದಲ್ಲಿ ಮಾತ್ರ ಸಿಗೋದು. ಯಾಕಂದ್ರೆ ಎಲ್ಲಾ ವರ್ಗದವರು, ಎಲ್ಲಾ ಜನಾಂಗದವ್ರಿಗೂ ಸ್ಥಳೀಯ ಮಟ್ಟದಲ್ಲಿ ಇನ್ನೊಂದರಲ್ಲಿ ಗುರುಸಿ ಸ್ಥಾನಮಾನ ನೀಡುವಂಥದ್ದು ಒಂದು ಪ್ರಾದೇಶಿಕ ಪಕ್ಷ. ಇಡೀ ನಮ್ಮ ರಾಜ್ಯದಲ್ಲಿ ಇವತ್ತೇನಾದ್ರು ಒಂದು ಪ್ರಾದೇಶಿಕ ಪಕ್ಷದ ವಿಚಾರಗಳಾಗಿ ಧ್ವನಿ ಎತ್ತದ್ದು, ನೀವು ಸನ್ಮಾನ್ಯ ದೇವೇಗೌಡರು ಸೆಷನ್ನಲ್ಲಿ ಮಾತಾಡೋದು ವಿಚಾರಗಳು ಎಲ್ಲದೂ ನೀವು ಗಮನಿಸಬಹುದು. ಇವತ್ತು ನೀರು ವಿಚಾರ ಇರ್ಬೋದು, ಇನ್ನೊಂದು ಇರ್ಬೋದು, ಯಾವುದೇ ವಿಚಾರದಲ್ಲಿರೋದು ಸನ್ಮಾನ್ಯ ಕುಮಾರಣ್ಣ ಇವತ್ತು ಬೃಹತ್ ಕೈಗಾರಿಕಾ ಮಂತ್ರಿಯಾಗಿ ಬಹಳ ಇವತ್ತು ನಮ್ಮ ಪಕ್ಕದ ರಾಜ್ಯ ಆಂಧ್ರದಲ್ಲಿ ವಿಶಾಖಪಟ್ಟಣದಲ್ಲಿ ಒಂದು ಕಂಪ್ನಿಯನ್ನ ಮುಚ್ಚುವಂತ ಸ್ಥಿತಿನಲ್ಲಿದ್ದಂತ ಉಕ್ಕು ಕಾರ್ಖಾನೆ ಕಂಪ್ನಿನ ಇವತ್ತು ತಗೊಂಡೋಗಿ ಆ ಮಟ್ಟಕ್ಕೆ ತಗೊಂಡೋಗಿದ್ದಾರೆ. ಇವತ್ತು ಇಲ್ಲಿ ಅಷ್ಟೇ ಅಭಿವೃದ್ಧಿ ಮಾಡೋದಕ್ಕೆ ಕುಮಾರಣ್ಣವರಿಗೆ ಇವತ್ತು ಈ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ಬಹಳ ಅಚ್ಚುಕಟ್ಟಾಗಿ ದೇವೇಗೌಡರು ಕೊಟ್ಟಂತ ಕೊಡುಗೆಗಳನ್ನು ಕುಮಾರಣ್ಣವರು ಏನೋ ಒಂದು 20 ತಿಂಗಳು ಸರ್ಕಾರ ಕೊಟ್ಟರೆ ಬಿಜೆಪಿ ಕೊಯ್ಲೇಷನ್ ಸರ್ಕಾರದಲ್ಲಿ ಅದನ್ನ ಇವತ್ತು ಜನ ಮರ್ತಿಲ್ಲ.
ಆ ಸರ್ಕಾರ ಮತ್ತೆ ಕುಮಾರಣ್ಣ ಬರಬೇಕು, ಆ ಸರ್ಕಾರ ಬೇಕು ಅಂತ ಜನ ಕಾಯ್ತಾ ಇದ್ದಾರೆ. ಗ್ರಾಮ ವಾಸ್ತವ್ಯ ಇರ್ಬೋದು, ಜನತಾ ದರ್ಶನ ಇರ್ಬೋದು, ಜನಗಳ ಮಧ್ಯೆ ಒಡನಾಟ ಇರ್ಬೋದು, ಇಂಥ ಒಂದು ಒಬ್ಬ ವ್ಯಕ್ತಿನ ಕಳ್ಕೊಂಡಿದ್ವಂತ ರಾಜ್ಯದಲ್ಲೂ ಕಾಯ್ತಾವ್ರೆ. ಈ ನಮ್ಮ ಎಲ್ಲಾ ಕಡೆನೂ ಕೂಡ ಈ ಒಂದು ಬಾರಿ JDS-ಗೆ ಶಕ್ತಿ ತುಂಬಬೇಕು ಅಂತ ಈಗಾಗಲೇ ಗ್ರಾಮೀಣ ಪ್ರದೇಶ ಪ್ರತಿಯೊಬ್ಬ ಮತದಾರರು ನಾಳೆ ಮಿಡ್ತಾ ಮಾತಾಡ್ಕೊಂತ ಇದ್ದಾರೆ. ಕಳೆದ ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯತ್ ಚುನಾವಣೆ ನಡೀತಲ್ಲ, ಚುನಾವಣೆಯಿಂದ ಒಂದು ಮಾತು ಕೇಳಿ ಬರ್ತಾ ಇದೆ ನಿಮ್ಮ JDS ಕಾರ್ಯಕರ್ತರ ಮುಖಂಡರಲ್ಲಿ. ಏನು ಬಿಜೆಪಿ ನಾಯಕರಾದ ವರ್ತೂರ್ ಪ್ರಕಾಶ್ ಅವರು ತಮ್ಮ ಬಲ ಹೆಚ್ಚು ಮಾಡ್ಕೊಳ್ಳೋದಕ್ಕೆ JDS ಪಕ್ಷವನ್ನ ಕ್ಷೇತ್ರದಲ್ಲಿ ಕುಸಿಸ್ತಾ ಇದ್ದಾರೆ ಅಂತ, ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಅದು ನಿಜಾನ ಸುಳ್ಳ? ಇದು ನೋಡಿ, ಇದೆಲ್ಲ ನಮ್ಮ ವಿರೋಧಿಗಳು ಹುಟ್ಟಾಗ್ತಾ ಇರ್ತಾರೆ, ಇದೆಲ್ಲ ಸುಳ್ಳು ಕಟ್ಟುಕತೆಗಳು. ಸನ್ಮಾನ್ಯ ವರ್ತೂರ್ ಪ್ರಕಾಶ್ ಅವರು ಅವ್ರದೇ ಆದಂತ ಬಿಜೆಪಿ ಪಕ್ಷ ಕಟ್ಟೋದ್ರಲ್ಲಿ ಸಂಘಟಿಸಿದ್ರೆ ಅವ್ರಿಗೂ ಶಕ್ತಿ ಇದೆ. 2 ಬಾರಿ ಇಲ್ಲಿ ಶಾಸಕರಾಗಿದ್ದಂಥವ್ರು, 2 ಬಾರಿ ಸೋತಿರೋಂಥವ್ರು, ಅವ್ರದೇ ಆದಂತ ಶಕ್ತಿ ಇದೆ. ಅವರು ಪಕ್ಷ ಸಂಘಟನೆಯಲ್ಲಿ ತೊಡಗಿದ್ದಾರೆ. ಅದು ಬಹಳ ಸಂತೋಷದ ವಿಚಾರ. ನಮ್ದು ಅಷ್ಟೇ, JDS ಪಕ್ಷದಲ್ಲಿ ಬಹಳ ಶಕ್ತಿಯಾದಂತ ಕಾರ್ಯಕರ್ತರು ಮುಖಂಡರಿದ್ರಿ. ನಾವು JDS ಪಕ್ಷ ಕಟ್ಟುವಂತ ಕೆಲಸದಲ್ಲಿ ಇದೀವಿ. ನಮ್ದು ಮೈತ್ರಿ ಈಗಾಗಲೇ NDA ರಾಜ್ಯದಲ್ಲಿ ಮೈತ್ರಿ ಆಗಿದೆ. ನಾಳೆ ನಮ್ಮ ಪಕ್ಷ ಹೈಕಮಾಂಡ್ ಬಿಜೆಪಿ ಮತ್ತು JDS ಯಾವುದೇ ತೀರ್ಮಾನ ತಗೊಂಡ್ರು ನಾವು ಅದು ಬದ್ಧವಾಗಿರ್ತೀವಿ. ನಮ್ಮ ಪಕ್ಷದ ಮೈತ್ರಿ ವಿಚಾರದಲ್ಲಿ ನಾವು ಯಾವುದೇ ಗೊಂದಲ ಇಲ್ಲ. ಕಟ್ಲಿ ಇನ್ನೂ ಸದೃಢ ಆಗ್ತಾ ಇದೆ ಅಂದ್ರೆ ಸಂತೋಷ ಅಲ್ಲ. ಸನ್ಮಾನ್ಯ ವರ್ತೂರ್ ಪ್ರಕಾಶ್ ಅವರು ಪಕ್ಷ ಕಟ್ಟಿ ಸದೃಢ ಮಾಡ್ತಾ ಇದಾರೆ ಅಂದ್ರೆ ಅದು ಹೆಮ್ಮೆ ಪಡೋ ವಿಚಾರ ಅಲ್ಲ. ಸುಮ್ಮನೆ ನಮ್ಮ ವಿರೋಧಿಗಳು ಇದನ್ನ ನಮ್ಮಲ್ಲೇ ಒಡಕು ಮುಟ್ಸೋಂತ ಕೆಲಸ ಮಾಡ್ತಾರೆ. ಇದರಲ್ಲಿ ಯಾವುದೇ ನಮ್ಗೆ ಗೊಂದಲ ಇಲ್ಲ. ಮೈತ್ರಿ ಧರ್ಮ ಪಾಲನೆ ಮಾಡ್ತೀವಿ. ನಾಳೆ ದಿವಸ ಯಾರಿಗೆ ಅಭ್ಯರ್ಥಿ ಆದ್ರೆ, ಯಾರೇ ಟಿಕೆಟ್ ಕೊಟ್ಟಂದ್ರು ಕೂಡ ನಾವು ಅದ್ರ ಪಕ್ಷದ ಪರವಾಗಿ ಕೆಲಸ ಮಾಡೋಕೆ ಬದ್ಧವಾಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಮುಂದಿನ ಚುನಾವಣೆ ಅಂದ್ರೆ 2028 ಮುಂಬರುವ ವಿಧಾನಸಭಾ ಕ್ಷೇತ್ರ ಚುನಾವಣೆ, ಕೋಲಾರ ವಿಧಾನಸಭಾ ಕ್ಷೇತ್ರ JDS ಪಾಲಿಗೆ ಎಷ್ಟು ಮುಖ್ಯ ಅಂತ? ಇಲ್ಲಿ ಸ್ವಲ್ಪ ಅತಿ ಹೆಚ್ಚು JDS ಶಕ್ತಿ ಇರೋದ್ರಿಂದ ಸ್ವಲ್ಪ JDS-ಗೆ ಆದ್ಯತೆ ಕೊಟ್ಟು JDS ಪಕ್ಷಕ್ಕೆ ಸೀಟ್ ಕೊಟ್ರೆ ಬಹಳ ಗೆಲ್ಲುವಂತ ಸಾಧ್ಯತೆಗಳು ಬಹಳ ಹೆಚ್ಚಾಗಿರ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಂಗಂತೇಳಿ ನಾವು ಬಿಜೆಪಿನ ಕಡೆಗಣಿಸಿ ಹೇಳ್ತಾ ಇರ್ತೇವೆ ಮಾತಲ್ಲ. JDS-ನ ಪ್ರಾಬಲ್ಯ ಹೆಚ್ಚಿರೋದು, ಮತ್ತೆ ಕಳೆದ ಚುನಾವಣೆಯಲ್ಲಿ ಶಾಸಕರಾಗಿರೋದಿರ್ಬೋದು, ಮತ್ತೆ ಕಳೆದ ಚುನಾವಣೆ 2ನೇ ಸ್ಥಾನ ಪಡೆದಿರುವಂತಿರ್ಬೋದು, ಆಮೇಲೆ ಗ್ರಾಮೀಣ ಪ್ರದೇಶಗಳಲ್ಲಿ JDS-ನ ಕಾರ್ಯಕರ್ತರಾಗ್ಲಿ ಮುಖಂಡರಾಗ್ಲಿ ಬಹಳ ಶಕ್ತಿವಂತರಿರೋದಂತ ಇದನ್ನೆಲ್ಲ ಮನಗೊಂಡು ಈ ಕ್ಷೇತ್ರ JDS-ಗೆ ಪಾಲಾದ್ರೆ ಸ್ವಲ್ಪ ಇನ್ನೂ ಬಲ ಜಾಸ್ತಿ ಆಗ್ತದೆ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ಹಂಗಂತ ನಮ್ಮ ಮೈತ್ರಿ ಪಕ್ಷನ ನಾವು ಯಾವುದೇ ಕಾರಣಕ್ಕೂ ಇದ್ ಮಾಡೋಂಥದ್ದೇನಿಲ್ಲ. ನಾವು ಅದೊಂದು ಇಬ್ರು ಸಹ ಅಣ್ಣ ತಮ್ಮಂದ ರೀತಿ ಕೆಲಸ ಮಾಡಿ ಇಲ್ಲಿ ನಮ್ಮ ಮೈತ್ರಿ NDA ಅಭ್ಯರ್ಥಿ ಆಗ್ಬೇಕು ಅಂತ ನಮ್ಮ ಆಸೆ ಐತಿ. ತಾವು ಒಬ್ಬ JDS ಪಕ್ಷದ ಕಾರ್ಯಕರ್ತರ ಹಿತದೃಷ್ಟಿಯಲ್ಲಿ ಇಟ್ಕೊಂಡು ಈ ಬಾರಿ ಮೈತ್ರಿ ಓಕೆ ನೋಡೋಣ, JDS-ಗೆ ಟಿಕೆಟ್ ಯಾಕೆ ಬೇಕು ಅಂತ, ಅದು ನಿಮ್ ಕಾರ್ಯಕರ್ತರ ಹಿತದೃಷ್ಟಿಯಲ್ಲಿ ಎಷ್ಟು ಮುಖ್ಯ? JDS-ಗೆ ಯಾಕೆ ಬೇಕಂದಾಗ ನೀವು ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಾಗಿ ಅದು ನಮ್ಮ ಅಭಿಪ್ರಾಯ. ನಮಗೂ ಎಲ್ಲೋ ಒಂದು ಕಡೆ ನಮ್ಮ ಪಕ್ಷದ ಅಭ್ಯರ್ಥಿ ಆದ್ರೆ, ನಮ್ಮ ಪಕ್ಷದ ಚಿಹ್ನೆ ಇದ್ರೆ ನಮ್ಗೆ ಒಂದ್ ರೀತಿ ಹೆಮ್ಮೆ ಅಂತ ನಮ್ಮ ಒಂದು ಆಸೆ ಆಕಾಂಕ್ಷೆ ಇರ್ತದೆ. ಆ ಒಂದು ನಿಲುವಿನಲ್ಲಿ ನಾವು ವ್ಯಕ್ತಪಡಿಸೋದ್ರಲ್ಲಿ ತಪ್ಪಿರಲ್ಲ. ನಮ್ಮ ನಿಲುವು ಏನಂದ್ರೆ, ಈಗ ನೀವು ಕೇಳ್ದಂಗೆ JDS-ಗೆ ಯಾಕೆ ಬೇಕು ಅಂತಂದ್ರೆ ಸ್ವಲ್ಪ ಈ ಬಾರಿ ಪ್ರಾದೇಶಿಕ ಪಕ್ಷಕ್ಕೆ ಒಂದು ಒತ್ತು ಕೊಡ್ಬೇಕು ಅನ್ನೋದು ಒಂದು ಆಸೆ. ಇಲ್ಲಿ ಸ್ಥಳೀಯವಾಗಿ ಏನು ಕಾಂಗ್ರೆಸ್ದಿಂದ 4 ಜನ ಶಾಸಕರಾಗಿ ಆಯ್ಕೆ ಹೋಗಿದ್ದಾರೆ. ಯಾವತ್ತಾದ್ರೂ ನಮ್ಮ ಕೋಲಾರ ವಿಚಾರಗಳಿಗೆ ಸೆಷನ್ನಲ್ಲಿ ಧ್ವನಿ ಎತ್ತಿರೋದು ತಾವು ಕಂಡಿದ್ದೀರಾ? ಸನ್ಮಾನ್ಯ ಮುಳಬಾಗಿಲು ನಮ್ಮ JDS-ನ ಪ್ರಾದೇಶಿಕ ಪಕ್ಷದ ಶಾಸಕರು ಇಲ್ಲಿನ ನೀರು ವಿಚಾರ ಇರ್ಬೋದು, ಇಲ್ಲಿನ ಸಮಸ್ಯೆಗಳ ವಿಚಾರ ಇರ್ಬೋದು, ಎಷ್ಟು ಗಂಭೀರವಾಗಿ ಚರ್ಚೆ ಮಾಡ್ತಾರೆ. ಸನ್ಮಾನ್ಯ ಲೋಕಸಭೆಯಲ್ಲಿ ಒಬ್ಬ MP ಸಾಹೇಬ್ರು ಲೋಕಸಭೆಯಲ್ಲಿ ಎಷ್ಟು ಗಂಭೀರವಾದಂತ ಚರ್ಚೆಗಳು ಮಾಡ್ತಾರೆ. MLC ಸಾಹೇಬ್ರು ಇಂದಿರಾ ಗೋವಿಂದರಾಜ್ ಅವರು ಎಂತೆಂತ ವಿಚಾರಗಳನ್ನ, ಆರೋಗ್ಯಕರ ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ. ಇವತ್ತು ಕಾಂಗ್ರೆಸ್ ಶಾಸಕರಾಗಿರ್ಬೋದು, ಕಾಂಗ್ರೆಸ್ MLC-ಗಳಾಗಿರ್ಬೋದು, ನಮ್ಮ ಸ್ಥಳೀಯವಾಗಿ ನಮ್ಮ ಕೋಲಾರದ ಜನಪ್ರತಿನಿಧಿಗಳು ಯಾವತ್ತಾದ್ರೂ ಈ ರೀತಿ ನಮ್ಮ ಕೋಲಾರ ಜಿಲ್ಲೆಗೆ, ಈ ನಮ್ಮ ಕಾನ್ಸ್ಟಿಟ್ಯೂನ್ಸಿಗಳಿಗೆ ಇಂಥದ್ದು ಬೇಕಂತ ಯಾವತ್ತಾದ್ರೂ ಕೇಳಿರೋದು ನೋಡಿದಿರಾ? ಬಲವಾಗಿ ಕೇಳಿರೋದು ತಂದಿರೋಂಥದ್ದು ಏನಾದ್ರು ಇದೆಯಾ? ನಮ್ಗೆ ಮೆಡಿಕಲ್ ಕಾಲೇಜು, ಸರ್ಕಾರಿ ಮೆಡಿಕಲ್ ಕಾಲೇಜ್ ಕೊಡ್ತೀವಿ ಅಂತ ಹೇಳ್ಕೊಂಡು ಇಲ್ಲಿ ಜನಕ್ಕೆ ಮಣ್ಣುಮುಖ ಅಂತ ಕೆಲಸ ಮಾಡಿದ್ರು. ಸರ್ಕಾರಿ ಮೆಡಿಕಲ್ ಕಾಲೇಜ್ ಕೊಟ್ರಾ? ಇಲ್ಲ. ಇನ್ನೊಂದು ಖಾಸಗೀಕರಣ ಮೆಡಿಕಲ್ ಕಾಲೇಜ್ ಯಾರಾದ್ರೂ ಕೇಳಿದ್ರು ಇವ್ರನ್ನ ಕೊಡ್ರಿ ಅಂತ? ಇಂಥ ಒಂದು ಸರ್ಕಾರಗಳನ್ನ, ಇಂಥ ಒಂದು ಇದನ್ನ ಜನ ವಿರೋಧಿ ಸರ್ಕಾರಗಳನ್ನ ಜನ ತಿರಸ್ಕಾರ ಮಾಡ್ತಾರೆ. ಮುಂದಿನಲ್ಲಿ ಒಳ್ಳೆ ಸರ್ಕಾರ ಬರ್ತದೆ, NDA ಸರ್ಕಾರ ಬರ್ತದೆ. ಅದರಲ್ಲಿ NDA ಸರ್ಕಾರದಲ್ಲಿ ಒಳ್ಳೆ ಅಭಿವೃದ್ಧಿ ಕೆಲಸಗಳಾಗ್ತದೆ. ಈ ಸ್ಥಳೀಯ ಮಟ್ಟದಲ್ಲಿ ಪ್ರಾದೇಶಿಕ ಪಕ್ಷಗಳ ಆಡಳಿತ ನಡೆಸ್ತಾ ಇದ್ರೆ ಅದು ಇನ್ನೂ ಬಹಳ ಧ್ವನಿಯಾಗಿರ್ತದೆ ಅಂತ, ಜನರ ಧ್ವನಿಯಾಗಿ ಕೆಲಸ ಮಾಡ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಅದನ್ನ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಕೋಲಾರ ಶಾಸಕರು ಕೆಲವೊಂದು ಆಪ್ತರು ಹೇಳ್ತಾರೆ, ನಾವು ತಂದಷ್ಟು ಗ್ರಾಂಟ್ ಇದ್ವಿ ಕೋಲಾರ ಇತಿಹಾಸದಲ್ಲಿ ಯಾರು ತಂದಿಲ್ಲ ಅಂತ. ನೀವು ನೋಡಿದ್ರೆ ಏನು ಮಾಡಿಲ್ಲ ಅಂತ ಆರೋಪ ಮಾಡ್ತಾ ಇದ್ದೀರಾ. ನೋಡಿ, ಅವರು ಆಡಳಿತ ಪಕ್ಷದಲ್ಲಿರೋರು ಹೇಳೋದು ಯಾವತ್ತೂ ಇದೆ, ನಾವು ಸಿಕ್ಕಾಪಟ್ಟೆ ತಂದ್ಬಿಟ್ಟಿದೀವಿ, ಅಷ್ಟ್ ಮಾಡ್ಬಿಟ್ಟಿದೀವಿ, ಇಷ್ಟ್ ಮಾಡ್ಬಿಟ್ಟಿದೀವಿ ಅಂತ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಅದು
ಅವ್ರು ಮಾಡಿರೋಂಥದ್ದನ್ನ ಅವ್ರು ಎಷ್ಟು ಅನುದಾನ ತಂದಿದ್ದಾರೆ, ಯಾವ್ಯಾವ ಕೆಲಸಗಳಾಗಿದೆ ಅಂತ ಅವ್ರು ಹೇಳ್ಕೊಂಡಾಗ ಗೊತ್ತಾಗ್ತದೆ. ಕ್ಷೇತ್ರ ಜನ ಮಾತಾಡ್ತಾರೆ, ಕೆಲಸ ತಂದಿದ್ರೆ ಮಾಡಿದ್ರೆ ಅದ್ರ ಬಗ್ಗೆ ಮಾತಾಡ್ತಾರೆ. ದಿವಂಗತ ಬೈರೇಗೌಡರು ಅವತ್ತು ಅವರ ಒಂದು ಹಿನ್ನೆಲೆಯಲ್ಲಿ ಆಗಿರ್ತಕ್ಕಂಥ ಬಹಳ ಹಳ್ಳಿಗಳ ರಸ್ತೆಗಳು, ಹಳ್ಳಿನಲ್ಲೂ ರಸ್ತೆಗಳು, ಹಳ್ಳಿಗಳು ಪೈಪ್ಲೈನ್ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಕರೆಂಟ್ ವ್ಯವಸ್ಥೆ ಅಂತ ಒಬ್ಬ ಇದುವರೆಗೂ ಇಲ್ಲಿ ನಮ್ಮ ಕೋಲಾರ ಕ್ಷೇತ್ರದಲ್ಲಿ ನಾವು ಅಂತ ರಾಜಕಾರಣ ನೋಡಕ್ ಆಗ್ಲಿಲ್ಲ. ನಮ್ಗೆ ಅದೊಂದು ಕೊರತೆ ಇದೆ. ಮುಂದಿನಲ್ಲಿ ಅಂತ ಒಬ್ಬ ರಾಜಕಾರಣ ಸಿಗ್ಬೇಕು, ನಮ್ಮ ಮನೆ ಮಗನ ಆಗ್ಬೇಕು ನಮ್ಮ ಕೋಲಾರದ ಅಲ್ಲಿ ಅಂತ ನನ್ನ ಒಂದು ಆಸೆ ಇದೆ. ಮುಂದಿನಲ್ಲಿ ಈ ಕಾಂಗ್ರೆಸ್ ಸರ್ಕಾರದಿಂದ ಏನು ಪ್ರಯೋಜನ ಇಲ್ಲ ಸರ್. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಏನು ಲಾಭ ಇಲ್ಲ. ಈ ಕಾಂಗ್ರೆಸ್ ಸರ್ಕಾರ ಕಿತ್ತು ಹೋಗಿಬೇಕು. ಜನ ಬುದ್ಧಿವಂತರವ್ರೆ, ಯೂತ್ಸ್ ಇವಾಗೆಲ್ಲ ಆಲ್ರೆಡಿ ದಂಗೆ ಅಂತ ಹೇಳ್ತಾರೆ ಕಾಂಗ್ರೆಸ್ ವಿರುದ್ಧವಾಗಿ. ಅದು ಮುಂದಿನಲ್ಲಿ ಆಗ್ತದೆ 28ಕ್ಕೆ ಇಡೀ ರಾಜ್ಯಕ್ಕೆ ಗೊತ್ತಾಗ್ತದೆ. ಈ ಬಾರಿ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಗೂ ಗೊತ್ತಿರುತ್ತೆ, ಅಲ್ಪಸಂಖ್ಯಾತ ಮತಗಳು, ದಲಿತ ಮತಗಳೇ ತುಂಬಾ ನಿರ್ಣಾಯಕ. ಹೌದು. JDS ಪಕ್ಷ ಸ್ವಲ್ಪ ಆ ದಲಿತ ಮತಗಳು, ಅಲ್ಪಸಂಖ್ಯಾತರ ಮತಗಳು JDS ಪಕ್ಷದ ಕಡೆ ಮುಖ ಮಾಡೋದು ಸ್ವಲ್ಪ ಕಡಿಮೆ ಅನ್ನೋ ಭಾವನೆ ಇದೆ. ಅದನ್ನ ಯಾವ ರೀತಿ ನೀವು ಈ ಬಾರಿ ಅವ್ರನ್ನ ಸೆಳೆಯೋ ಪ್ರಯತ್ನ ಮಾಡಿ ಸರ್? ಈಗಾಗಲೇ ನಾವು ತಮ್ಗೆ ತಿಳಿಸಿದೀವಿ, ಅಲ್ಪಸಂಖ್ಯಾತ ಬಂಧುಗಳಿಗೆ ಅಲ್ಪಸಂಖ್ಯಾತ ವಿಚಾರಗಳು ಬಂದಾಗ ಯಾವತ್ತು ಸನ್ಮಾನ್ಯ ದೇವೇಗೌಡರು ಇರ್ಬೋದು, ಕುಮಾರಣ್ಣವ್ರು ಇರ್ಬೋದು, ಅಲ್ಪಸಂಖ್ಯಾತರ ಪರವಾಗಿ ಯಾವ ರೀತಿ ನಮ್ಮ ಪಕ್ಷ ನಿಂತ್ಕೊಂಡಿತ್ತು ಅನ್ನೋದು ಜಗಜ್ಜಾಹೀರಾಗಿ. ಹುಬ್ಬಳ್ಳಿಯಲ್ಲಿ ಈಗ್ದಾ ಮೈದಾನ ಸಮಸ್ಯೆ ಬಂದಾಗೂ ಸನ್ಮಾನ್ಯ ದೇವೇಗೌಡರು ಯಾವ ರೀತಿ ಬಗೆಹರಿಸ್ಕೊಟ್ರು, ಕುಮಾರಣ್ಣವರು ಮುಖ್ಯಮಂತ್ರಿ ಆಗಿದ್ದಾಗ ಅಲ್ಪಸಂಖ್ಯಾತರಿಗೆ ಏನೆಲ್ಲ ಕೊಡುಗೆಗಳು ಕೊಟ್ರು, ದೇವೇಗೌಡರು ಅವ್ರಿಗೆ ರಿಸರ್ವೇಶನ್ ಕೊಟ್ಟಿದ್ರು. ಇಂಥ ಒಂದು ಇಡೀ ದೇಶದಲ್ಲಿ ಕಾಂಗ್ರೆಸ್ 70 ವರ್ಷಗಳಾಡಿದಂತ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರಿಗೆ ಏನು ಮಾಡಿಲ್ಲ. ಅವರಿಗೆ ಭಯ ಇಕ್ಸ್ಕೊಂಡು ಕೋಮುವಾದಿಗಳು ಅಂತ ಹೇಳ್ಬಿಟ್ಟು ಬಿಜೆಪಿ ಅವ್ರನ್ನ ತೋರಿಸ್ಕೊಂಡು ವೋಟ್ ಬ್ಯಾಂಕ್ ಆಗಿ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್. ಅಷ್ಟು ಬಿಟ್ರೆ ಕಾಂಗ್ರೆಸ್ ಅಲ್ಪಸಂಖ್ಯಾತರಿಗೆ ಯಾವುದೇ ರೀತಿಯ ಕೊಡುಗೆಗಳು ಕೊಟ್ಟಿಲ್ಲ, ಅವ್ರನ್ನ ಯಾವುದೇ ರೀತಿ ಗುರುತಿಸಿ ಸ್ಥಾನಮಾನ ಕೊಟ್ಟಿಲ್ಲ. ಮುಂದಿನ ಅವ್ರಿಗೂ ಸಹ ಅರಿವಾಗ್ತದೆ. ಪ್ರಾದೇಶಿಕ ಪಕ್ಷ ಈಗ ತಮಿಳುನಾಡಲ್ಲಿ ಇರ್ಬೋದು, ಪಕ್ಕದ ರಾಜ್ಯಗಳಾದ ಆಂಧ್ರದಲ್ಲಿ ಇರ್ಬೋದು, ಪ್ರಾದೇಶಿಕ ಪಕ್ಷದ ಜೊತೆ ಈಗಾಗಲೇ ಅಲ್ಪಸಂಖ್ಯಾತರು ಗುರುತಿಸ್ಕೊಂಡಿದ್ದಾರೆ. ನಮ್ಮ ರಾಜ್ಯದಲ್ಲೂ ಆ ಬೆಳವಣಿಗೆ ಇನ್ನು ಕೆಲವೇ ದಿನಗಳಲ್ಲಿ ಆಗ್ತದೆ. ಪ್ರಾದೇಶಿಕ ಪಕ್ಷದ ಜೊತೆ ಗುರುತಿಸ್ಕೊಂತಾರೆ. ನಾವು ಜಾತ್ಯತೀತ ಪಕ್ಷ, ಎಲ್ಲ ಜಾತಿ ಧರ್ಮಗಳ ಮಧ್ಯೆ ಇರೋಂಥ ಪಕ್ಷ ನಮ್ದು. ಅಲ್ಪಸಂಖ್ಯಾತ ಬಂಧುಗಳು ನಮ್ಮ ಜೊತೆ ಬರೋಂಥದ್ದಾಗ್ತದೆ. ಮತ್ತೆ ನೀವೇನ್ ಹೇಳಿದ್ರೆ ದಲಿತ ಬಂಧುಗಳು ನೋಡಿ, ನಮ್ಮ ರಾಜ್ಯದಲ್ಲಿ ಇಡೀ ನೀವು ತಗೊಳ್ರಿ, ಇಡೀ ದೇಶದಲ್ಲಿ ಯಾರಾದ್ರೂ ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದುಕೊಂಡು ಒಂದು ನಮ್ಮಲ್ಲಿ ಸಮನ್ವಯತೆ ಆಗ್ಬೇಕು, ನಾವು ಅಣ್ಣ ತಮ್ಮಂದ್ರ ರೀತಿ ಸಮಾಜದಲ್ಲಿ ಬದುಕಬೇಕು ಅಂತ ಒಂದು ಗ್ರಾಮ ವಾಸ್ತವ್ಯ ಮಾಡಿದ್ದು ಸನ್ಮಾನ್ಯ ಕುಮಾರಣ್ಣವರು ದಲಿತರ ಮನೆಯಲ್ಲಿ ಗ್ರಾಮ ವಾಸ್ತವ್ಯ ಓಡಿ ಅಲ್ಲಿ ಒಂದು ಸಂದೇಶ ಸಾರಿದ್ರು. ದಲಿತರು ನಾವು ಎಲ್ಲ ಅಣ್ಣ ತಮ್ಮಂದ್ರ ತರ ಬದುಕಬೇಕು ಅಂತ ಇಡೀ ದೇಶಕ್ಕೆ ಒಂದು ಸಂದೇಶ ಸಾರದಂತ ವ್ಯಕ್ತಿ ಯಾರಿದೆ ಸನ್ಮಾನ್ಯ HD ಕುಮಾರಸ್ವಾಮಿ ಅವರು. ಇಂಥ ದಲಿತರ ಮತ್ತೆ JDS ಪಕ್ಷಕ್ಕೆ ಅವಿನಾಭಾವ ಅಂತ ಸಂಬಂಧ ಐತೆ. ದಲಿತರು JDS ಪಕ್ಷನ ಯಾವತ್ತು ವಿರೋಧ ಮಾಡಿದವರಲ್ಲ. JDS ಪಕ್ಷಕ್ಕೂ ದಲಿತರಿಗೂ ಬಹಳ ಅವಿನಾಭಾವ ಸಂಬಂಧ ಇದೆ. ಮುಂದಿನಲ್ಲಿ ಅವರು ಸಹ JDS ಪಕ್ಷಕ್ಕೆ ಪ್ರಾದೇಶಿಕ ಪಕ್ಷಕ್ಕೆ ರಾಜ್ಯದಲ್ಲಿ ಶಕ್ತಿ ತುಂಬಬೇಕಂತ ಈಗಾಗಲೇ ಅವರು ಸುಮಾರು ನಾಯಕರು, ಲೀಡರ್ಸು ಆಲೋಚನೆಯಲ್ಲಿದ್ದಾರೆ. ಮುಂದಿನ ಅವರೆಲ್ಲ ಪ್ರಬಲವಾಗಿ ನಿಂತು ಶಕ್ತಿ ತುಂಬುತ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಇತ್ತೀಚೆಗೆ ನಮ್ಮ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲವೊಂದು ಹೊಸ ಮುಖಗಳ ಪರಿಚಯ ಆಗ್ತಾ ಇದೆ, ಸಮಾಜ ಸೇವಕರ ಪರಿಚಯ. ಕೆಲವೊಬ್ರು JDS ಅಲ್ಲಿ ನಾನೇ ಅಭ್ಯರ್ಥಿ ಅಂತ ಕೂಡ ಬಂದಿರೋದು ಉಂಟು. ಅದೇನಾದ್ರೂ ನಿಮ್ಮ ಕಾರ್ಯಕರ್ತರಲ್ಲಿ ಗೊಂದಲ ಮೂಡಿಸ್ತಾ ಇದೆಯಾ ಅಂತ? ಸರ್, 2023 ಚುನಾವಣೆ ಸಂದರ್ಭದಲ್ಲೂ ಸುಮಾರು ಈ ತರ ಒಂದು 10 ಜನ ಬಂದಿದ್ರು. ಸುಮಾರು ಒಬ್ರು ಇಬ್ರಲ್ಲ 10 ಜನ ಬಂದಿದ್ರು. ಎಲ್ಲರೂ ಕೂಡ ಬರ್ತಾರೆ, ಆಸೆ ಆಕಾಂಕ್ಷೆಯಲ್ಲಿ ಇರ್ತದೆ, ನಾನು ಒಂದು ಅವಕಾಶ ಸಿಗ್ತದೇನೋ ಅಂತ ಬರ್ತಾರೆ. ನಾವು ಅದನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಯಾರನ್ನೂ ದೂರಕ್ಕಾಗಲ್ಲ, ಯಾರನ್ನೂ ಅಡ್ಡೆ ಮಾಡೋಕ್ಕೂ ಆಗಲ್ಲ. ಬರುವಂತದ್ದು ಅವರವರ ಸ್ವಇಚ್ಛೆ. ಬಟ್ ಜನ ತೀರ್ಮಾನ ಮಾಡ್ತಾರೆ. ಸ್ಥಳೀಯವಾಗಿ ಜನರ ಮಧ್ಯೆ ಯಾರು ಒಡನಾಟದಲ್ಲಿರ್ತಾರೆ, ಸ್ಥಳೀಯವಾಗಿ ಜನರ ಮಧ್ಯೆ ಯಾರು ನಿರಂತರ ಕಷ್ಟ ಸುಖಗಳಲ್ಲಿ ಸಂಪರ್ಕದಲ್ಲಿರ್ತಾರೆ, ಕಷ್ಟ ಸುಖಗಳಿಗೆ ಯಾರು ಆಗು ಹೋಗಲಲ್ಲಿರ್ತಾರೆ. ಆಮೇಲೆ ಪಕ್ಷದ ಕೆಲವೊಂದು ಸಿದ್ಧಾಂತಗಳಿರ್ತದೆ ಸರ್. ಯಾರೇ ಬರ್ಬೇಕಾದ್ರು ಅವ್ರ ವೈಯಕ್ತಿಕವಾಗಿ ಅವ್ರದೇ ಆದಂತ ವರ್ಚಸ್ ಇಟ್ಕೊಂಡು ಓಡಾಡಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಮಟ್ಟಕ್ಕೆ ಕಟ್ಟಬೇಕಂದ್ರೆ ತುಂಬಾ ದಿನಗಳು ಬೇಕಾಗ್ತದೆ, ಕಾಲಾವಕಾಶಗಳು ಬೇಕಾಗ್ತದೆ. ಇವತ್ತು ಯಾರೇ ಬರ್ಬೇಕಾದ್ರೂ ಒಂದು ಪಕ್ಷದ ಮುಖಾಂತರ, ಒಂದು ಪಕ್ಷದ ವೇದಿಕೆ ಮುಖಾಂತರ, ಒಂದು ಪಕ್ಷದ ಬಾವುಟ ಇಟ್ಕೊಂಡೇ ಬರ್ಬೇಕಾಗ್ತದೆ. ಇವತ್ತು ಆ ಪಕ್ಷದ ಬಾವುಟ ಇಟ್ಕೊಂಡು 3 ಪಕ್ಷದಲ್ಲೂ ಸಮರ್ಥರಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ಅಲ್ಲಿ ಶಾಸಕರವ್ರೆ, ಬಿಜೆಪಿನಲ್ಲಿ ಮಾಜಿ ಶಾಸಕರು ಮತ್ತೆ ಮಂತ್ರಿ ಆಗಿದ್ದಂತ ಸನ್ಮಾನ್ಯ ವರ್ತೂರ್ ಪ್ರಕಾಶ್ ಅವರವ್ರೆ, ಈಗ JDS ಪಕ್ಷದಲ್ಲಿ ಸನ್ಮಾನ್ಯ CM ಶ್ರೀನಾಥ್ ಅವರು ಕಳೆದ ಸುಮಾರು 10 ವರ್ಷಗಳಿಂದ ನಿರಂತರವಾಗಿ ಸಮಾಜ ಸೇವೆ ಮುಖಾಂತರ ಗುರುತಿಸಿಕೊಂಡಿದ್ದಾರೆ. ಈ ಕ್ಷೇತ್ರದಲ್ಲಿ ಅವರು ಒಬ್ಬ ಸಮರ್ಥ ಅಭ್ಯರ್ಥಿ, ಬಲವಾಗಿದ್ದಾರೆ, ಆರ್ಥಿಕವಾಗಿ ಎಲ್ಲ ಅವರಿಗೆ ಶಕ್ತಿ ಇದೆ. ಈ ಕ್ಷೇತ್ರದಲ್ಲಿ ಪ್ರತಿಯೊಬ್ಬ JDS ನ ಸಾಮಾನ್ಯ ಕಾರ್ಯಕರ್ತನ ಕಷ್ಟ ಆದ್ರೆ ರಾತ್ರಿ ಹಗಲು ಅಂದೇ ಅವ್ರ ಜೊತೆ ನಿಂತ್ಕೊಂತಾರೆ. ಇಂಥ ಒಬ್ಬ ಸಮರ್ಥರಿದ್ದಾಗ ಮತ್ತೊಬ್ಬರು ಬರೋಂಥದ್ದು, ಓಡಾಡೋಂಥದ್ದು ಅವರೇ ಯೋಚನೆ ಮಾಡ್ಕೊಬೇಕು. ಇದೆಲ್ಲ ಅವರೇ ಒಂದು ಟೈಮು, ಅವ್ರದೇ ಒಂದು ಇದು ಹಾಳಾಗ್ತದೆ ಅಂತ ನಾನು ಒಂದು ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಸರ್.
ಸರ್, ನಿಮಗೆ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಕೋಲಾರ ಶಾಸಕರ ಕಾರ್ಯವೈಖರಿ ಎಷ್ಟು ತೃಪ್ತಿ ತಂದಿದೆ ಅಂತ? ನಮಗೆ ನೋಡಿ ಸರ್, ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ನಮಗೆ ಕಾಂಗ್ರೆಸ್ ಪಕ್ಷದ ಯಾವುದೇ ಕೆಲಸ ಕಾರ್ಯಗಳು ತೃಪ್ತಿ ತಂದಿಲ್ಲ. ಯಾಕೆ ತೃಪ್ತಿ ತಂದಿಲ್ಲ ಅಂದ್ರೆ, ಇಲ್ಲಿ ಕೋಲಾರದಲ್ಲಿ ನಮಗೆ ಈಗಾಗಲೇ ಏನು KC ವ್ಯಾಲಿ ನೀರು ಕೊಟ್ಟಿದ್ದಾರೆ, 2ನೇ ಹಂತ ಶುದ್ಧೀಕರಣದಲ್ಲಿ ಕೊಡ್ತಾ ಇದೀವಿ ಅಂತ ಹೇಳ್ತಾರೆ. ನೀವು ಆ ಒಂದು ಕಾಲುವೆ ಹತ್ರ ಹೋಗಿ ನೋಡಿ, ನೀರು ಇವತ್ತು ಎಷ್ಟು ಪಾಚಿ ಎಷ್ಟು ಇದು ಮಟ್ಟಕ್ಕೆ ಬರ್ತಾ ಇದೆ ಅಂದ್ರೆ, ಮುಂದಿನ ದಿನಗಳಲ್ಲಿ ಇದು ಈ ಅಂತರ್ಜಲ ವೃದ್ಧಿ ಆಗ್ತದೆ, ಇನ್ನೊಂದು ಮತ್ತೊಂದು ಅಂತೇಳಿ ತಂದಿದ್ದಾರೆ. ಇವತ್ತು 3ನೇ ಹಂತ ಶುದ್ಧೀಕರಣ ಮಾಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಈ ಭಾಗದ ಜನರಿಗೆ ಕಾಯಿಲೆಗಳು, ಬೇರೆ ರೀತಿಯಾದಂತ ಕ್ಯಾನ್ಸರ್, ಇನ್ನೊಂದು ಮತ್ತೊಂದು ಸಮಸ್ಯೆಗಳಾಗಂತ ಕಿಡ್ನಿ ಸಮಸ್ಯೆ, ಇನ್ನೊಂದು ಮತ್ತೊಂದು ಎಲ್ಲಾ ರೀತಿಯಾದಂತೂ ಎಲ್ಲಾ ರೋಗಗಳು ತಂದು ಇಲ್ಲಿನ ಜನ ಆಡಿಸ್ಬೇಕು ಅಂತ ತಂದು ಬಿಟ್ರಂದಂಗಿದೆ. ಇದು ಅಂತರ್ಜಲ ವೃದ್ಧಿಗೆ ತಂದಂಗಿಲ್ಲ, ಇಲ್ಲಿನ ಜನಕ್ಕೆ ಒಂದು ಕಾಯಿಲೆಗಳು ಅಣಿಸ್ಬೇಕು ಅಂತ ತಂದಂಗಿದೆ ಈ ಒಂದು ಯೋಜನೆನ. ದಯವಿಟ್ಟು ನೀವು ಕೊಡೋದೇ ಆದ್ರೆ ಒಳ್ಳೆ ಕುಡಿಯೋ ನೀರು, ಶುದ್ಧವಾದಂತ ನೀರು ಕೊಡಿ. ಎತ್ತಿನ ಹೊಳೆ ಯೋಜನೆ ಸ್ಟಾರ್ಟಿಂಗ್ ಆದಾಗ 6,000 ಕೋಟಿ, ಇವತ್ತು 28,000 ಕೋಟಿಗೆ ಹೋಗೈತೆ. ಇನ್ನೂ ಎಷ್ಟು ಕೋಟಿಗೆ ಹೋದದ್ದು ನಮ್ಗೆ ಗೊತ್ತಿಲ್ಲ. ಆದ್ರೂ ಇಲ್ಲಿವರೆಗೂ ಕೂಡ ಎತ್ತಿನ ಯೋಜನೆ ನಮ್ಗೆ ಕುಡಿಯೋ ನೀರು ಬಂದೇ ಇಲ್ಲ. ಅದು ಯಾವಾಗ ಬರ್ತದಂತೂ ಗೊತ್ತಿಲ್ಲ. ಅದ್ರ ಬಗ್ಗೆ ಇವತ್ತು ನಮ್ಮ ಶಾಸಕರು ಯಾರು ಧ್ವನಿ ಎತ್ತಿ ಮಾತಾಡ್ತಾ ಇಲ್ಲ. ಕೋಲಾರದ ಸ್ಥಳೀಯ ಜನಪ್ರತಿನಿಧಿಗಳು ಯಾರು ಮಾತಾಡ್ತಾ ಇಲ್ಲ. ಇವರಿಗೆಲ್ಲ ಕಾಂಗ್ರೆಸ್ ನಲ್ಲಿ ಧ್ವನಿ ಎತ್ತಿ ಪ್ರಬಲವಾಗಿ ಮಾತಾಡುವಂತ ಶಕ್ತಿ ಇವ್ರಿಗೆ ಇಲ್ಲೇ ಇಲ್ಲ. ಆಮೇಲೆ ಇಲ್ಲಿ ಕ್ಷೇತ್ರದ ಬೊಬ್ಬೆಗಳು ನೋಡ್ಕೊಂತಾ ಇರ್ತಾರೆ. ನಾವು ಅಷ್ಟು ತಂದಿದ್ವಿ, ಇಷ್ಟು ತಂದ್ವಿ, ಅಲ್ಲಿ ಮಾಡಿದ್ವಿ, ಇದು ಮಾಡಿದ್ವಿ ಅಂತ. ಸ್ವಾಮಿ, ನೀವು ತಂದಿರೋದು ಏನಾದಿದ್ರೆ, ನೀವು ಕೆಲಸ ಮಾಡ್ತಾ ಇರೋದು ಏನಾದಿದ್ರೆ, ದಯವಿಟ್ಟು ಕ್ಷೇತ್ರ ಜನತೆಗೆ ನಿಮ್ಮ ಪಾರದರ್ಶಕ ಮುಖಾಂತರ ಒಂದ್ಸಲ ತಿಳಿಸಿ. ನಾನು ಇಷ್ಟು ಅನುದಾನ ತಂದಿದ್ದೀನಿ, ಇಷ್ಟೆಲ್ಲ ಅಭಿವೃದ್ಧಿ ಮಾಡಿದ್ದೀನಿ ಅಂತ ತಿಳಿಸಿ. ಸುಮ್ಮನೆ ಅಲ್ಲೆಲ್ಲೇ ಯಾಕೆ ಹೋಗಿ ಬೊಬ್ಬೆಗಳು ನೋಡ್ಕೊಂತೀರಿ, ನಾವು ಅಷ್ಟು ತಂದಿದ್ವಿ, ಇಷ್ಟು ಮಾಡಿದ್ವಿ ಅಂತ. ದಯವಿಟ್ಟು ತಾವು ಏನು ಅಭಿವೃದ್ಧಿ ಮಾಡಿಲ್ಲ. ಇಲ್ಲಿ ಅಭಿವೃದ್ಧಿ ಶೂನ್ಯ ಆಗಿದೆ ಕೋಲಾರ ಕ್ಷೇತ್ರದಲ್ಲಿ. ಇಲ್ಲಿ ಏನಾದ್ರೂ ಸ್ಥಳೀಯ ಮನೆ ಮಗನ್ ಬಂದ್ರೆ ಅವ್ರಿಗೆ ಇಲ್ಲಿನ ಕಷ್ಟ ಸುಖಗಳು ಗೊತ್ತಿರ್ತದೆ, ಇಲ್ಲಿನ ಜನ ನಾಡಿಮಿಡಿತ ಗೊತ್ತಿರ್ತದೆ, ಇಲ್ಲಿ ಏನ್ ಬೇಕನ್ನೋದು ಅವ್ರಿಗೆ ಗೊತ್ತಿರೋದ್ರಿಂದ ಸ್ಥಳೀಯರನ್ನ ಆಯ್ಕೆ ಮಾಡ್ಬೇಕು ಅನ್ನೋದು ನಮ್ಮ ಒಂದು ಪ್ರಬಲ ನಿಲುವು ಅನ್ನೋದು ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ಇದು KC ವ್ಯಾಲಿ ನೀರು ಯೋಗ್ಯ ಅಲ್ಲ ಕೋಲಾರ ಜಿಲ್ಲೆಗೆ, ಮುಂದಿನ ಪೀಳಿಗೆಗೆ ಅದು ವಿಷಕಾರಿ ಆಗುತ್ತೆ ಅಂತ ಶಾಸಕರಿಗೂ ಗೊತ್ತು. ಆದ್ರೂ ಅವ್ರು ಯಾಕೆ ಅದನ್ನ ಸಮರ್ಥನೆ ಮಾಡ್ಕೊಂತಿದ್ದಾರೆ? ಅವ್ರದೇ ಸರ್ಕಾರ ತಂದಿರಂತ ಯೋಜನೆ ಅಲ್ಲ, ಅವ್ರದೇ ಸನ್ಮಾನ್ಯ ಸಿದ್ದರಾಮಯ್ಯನವ್ರು ಕೊಟ್ಟಿರೋಂತ ಯೋಜನೆ ಅಲ್ಲ. ಈಗ ಅವರೇ ಮುಖ್ಯಮಂತ್ರಿ ಇದ್ದಾಗ ಅದನ್ನ ಖಂಡಿಸಿದ್ರೆ ಅವ್ರಿಗೆ ಇವ್ರಿಗೇನಾದ್ರು ಅನುದಾನ ಇನ್ನೊಂದು ಮತ್ತೊಂದು ಅಂತ ಹೋದಾಗ ಇವರಿಗೆ ಗೌರವ ಸಿಗಲ್ಲ. ಅದಕ್ಕೆ ಇವರಿಗೆ ಮಾತಾಡೋ ಶಕ್ತಿನೇ ಇಲ್ಲ. ಅಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಹತ್ರ ಆಗಿರ್ಬೋದು, ಸನ್ಮಾನ್ಯ ಉಪಮುಖ್ಯಮಂತ್ರಿ ಆದ DK ಶಿವಕುಮಾರ್ ಹತ್ರ ಇರ್ಬೋದು, ಇವರಿಗೆ ಮಾತಾಡೋ ಶಕ್ತಿನೇ ಇಲ್ಲ. ಇವ್ರು ಮಾತಾಡೋದು ಇಲ್ಲ. ಇವ್ರು ಯಾವತ್ತಾದ್ರೂ ನಮ್ಮ ಕ್ಷೇತ್ರಕ್ಕೆ ಬಲವಾಗಿ ಇವರೆಲ್ಲ ಒಗ್ಗಟ್ಟಾಗಿ, ಆಮೇಲೆ ನಮ್ಮ ಸಮಸ್ಯೆ ಏನಾಗ್ಬಿಟ್ಟಿದೆ ಅಂದ್ರೆ, ಇಲ್ಲಿ 4 ಜನ ಕಾಂಗ್ರೆಸ್ ಶಾಸಕರನ್ನ ಆಯ್ಕೆ ಮಾಡಿದೀವಿ, ಒಬ್ಬರಿಗೂ ಇಲ್ಲಿ ಮಿನಿಸ್ಟರ್ ಕೊಡ್ಲಿಲ್ಲ. ಇಲ್ಲಿ ಮತದಾರರು 4 ಜನ ಆಯ್ಕೆ ಮಾಡಿಕೊಟ್ಟಂತ ಪಕ್ಷ ಒಬ್ಬರಿಗೂ ಸಚಿವ ಸ್ಥಾನ ಕೊಡ್ಲಿಲ್ಲ. ಆಮೇಲೆ ಇಲ್ಲಿರಂತ ಸ್ಥಳೀಯರಿಗೆ ಯಾರಿಗಾದ್ರೂ ಒಬ್ಬರು ಉಸ್ತುವಾರಿ ಸಚಿವನು ಮಾಡ್ಲಿಲ್ಲ. ಬೆಂಗಳೂರಿಂದ ಉಸ್ತುವಾರಿ ಸಚಿವ ಮಾಡೋರು. ಅವ್ರ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನಂಗ್ ಬರ್ತಾರೆ. ಯಾವಾಗ ಬರ್ತಾರೆ, ಯಾವಾಗ ಹೋಗ್ತಾರೆ. ಯಾವ್ದೋ ಒಂದು KDP ಸಭೆ ಇದ್ರೆ, ಯಾವ್ದೋ ಒಂದು ಜಿಲ್ಲಾಧಿಕಾರಿ ಯಾವ್ದೋ ಒಂದು ಸಭೆ ಇದ್ರೆ ಬರ್ತಾರೆ, ಅದು ಮುಗಿಸ್ಕೊಂತಾರೆ, ಹೋಗ್ತಾ ಇರ್ತಾರೆ. ಅವ್ರು ಯಾವತ್ತಾದ್ರೂ ಇಲ್ಲಿನ ಸ್ಥಳೀಯ ಸಮಸ್ಯೆಗಳ ಬಗ್ಗೆ, ಇಲ್ಲಿನ ಸ್ಥಳೀಯ ವಿಚಾರಗಳ ಬಗ್ಗೆ ಯಾವತ್ತಾದ್ರೂ ಅವ್ರು ಧ್ವನಿ ಎತ್ತಿ ಮಾತಾಡಿದಾರ? ಯಾವತ್ತಾದ್ರೂ ಸೆಷನ್ ಅಲ್ಲಿ ಇಲ್ಲ ಕೋಲಾರ ಜಿಲ್ಲೆಗೆ ನಾನು ತರ್ತಾ ಇದ್ದೀನಪ್ಪ ಅಂತ ಹೇಳಿದಾರ? ಅವರು ಇಲ್ಲ. ಉಸ್ತುವಾರಿ ಸಚಿವರಿಗೂ ಆ ಒಂದು ಇದಿಲ್ಲ, ಇಲ್ಲಿರ್ತಕ್ಕಂಥ ಶಾಸಕರಿಗೂ ಇಲ್ಲ. ಇಡೀ ಕಾಂಗ್ರೆಸ್ ಪಕ್ಷನ ಆಯ್ಕೆ ಮಾಡಿಕೊಟ್ಟಂತ ಜನ ಏನು 4 ಶಾಸಕರನ್ನ ಆಯ್ಕೆ ಮಾಡಿಕೊಟ್ಟಂತವ್ರು ಇದಾರಲ್ಲ, ಅವ್ರಿಗೆ ಅಟ್ಲೀಸ್ಟ್ ಒಂದು ಇಲ್ಲಿ ನಮ್ಮ ಪಕ್ಷ ಸದೃಢವಾಗಿ ನಮ್ಗೆ ಜನ ಆಶೀರ್ವಾದ ಮಾಡಿದ್ದಾರೆ. ಇಲ್ಲಿವರೆಗೆ ಒಬ್ಬರಿಗೆ ಮಂತ್ರಿ ಮಾಡಿ ಒಂದು ಉಸ್ತುವಾರಿ ಕೊಡೋಣ ಅಂತ ಕಾಮನ್ ಸೆನ್ಸ್ ಕೂಡ ಕಾಂಗ್ರೆಸ್ ಪಕ್ಷಕ್ಕಿಲ್ಲ. ಇದೆಲ್ಲ ಕೂಡ ಮುಂದಿನಲ್ಲಿ ಅವ್ರಿಗೆ ದೊಡ್ಡ ಹೊಡೆತ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಿ. ಕೊನೆಯದಾಗಿ 2 ಪ್ರಶ್ನೆಗಳಲ್ಲಿ ಮುಗಿಸೋಣ ನಾವು. ನಿಮ್ಮ JDS ನಲ್ಲಿ ಬಣ ರಾಜಕೀಯ ಅಂತ ಇದೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೋಡಿ ಸರ್, ಬಣ ರಾಜಕೀಯ ಯಾವ ಪಕ್ಷದಲ್ಲಿಲ್ಲ ಸರ್. ಇವತ್ತು ಯಾವ ಪಕ್ಷದಲ್ಲಿಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿಲ್ವಾ? ಅಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳೇ ಹೊಡೆದಾಡ್ಕೊಂತವ್ರೆ. ಕಚ್ಚಾಟ ಒಳಗೊಳಗಡೆ ಇರ್ತದೆ ಎಲ್ಲಾ ಪಕ್ಷದಲ್ಲೂ ಸಹ. ನಮ್ಮ ಕೋಲಾರ ಜಿಲ್ಲೆಯಲ್ಲೇ ಗಠಬಂಧನ್ ಕಾಂಗ್ರೆಸ್ ಅಂತ ಒಂದಿದೆ, ಮೂಲ ಕಾಂಗ್ರೆಸ್ ಅಂತ ಒಂದಿದೆ. ಎಲ್ಲ ಪಾರ್ಟಿನಲ್ಲೂ ಸಹ ಇದೆಲ್ಲ ಇದ್ದಿದೆ ಸರ್. ಬರೀ ನಮ್ಮ ಪಕ್ಷದಲ್ಲಿ ಇನ್ನೊಂದು ಪಕ್ಷದಲ್ಲಿ ಅಂತಲ್ಲ, ಎಲ್ಲಾ ಪಕ್ಷದಲ್ಲೂ ಇದ್ದಿದ್ದೆ. ಆದ್ರೆ ಚುನಾವಣೆ ಸಂದರ್ಭಗಳಲ್ಲಿ ತಾವೆಲ್ಲ ಒಂದಾಗಿ ಒಂದು ಮನೆ, ಒಂದು ಕುಟುಂಬ, ಒಂದು ಪಕ್ಷ ಅಂತ ಹೋಗ್ತೀವಿ. ನಾವು JDS ಅಲ್ಲಿ ಈ 2 ರಾಷ್ಟ್ರೀಯ ಪಕ್ಷಗಳು ಹೋಲಿಕೆ ಮಾಡಿದಾಗ ನಮ್ಮ JDS ಪಕ್ಷದಲ್ಲಿ ಅಂತ ಗೊಂದಲಗಳೇನಿಲ್ಲ, ಅಂತ ನಾವು ಡಿವೈಡ್ ಆಗಿರೋಂಥದ್ದೇನಿಲ್ಲ. JDS ಪಕ್ಷದಲ್ಲಿ ಬಹಳ ಒಂದೇ ಮನೆ ಒಂದೇ ಕುಟುಂಬ, ನಮ್ದು ಪ್ರಾದೇಶಿಕ ಪಕ್ಷ ಆಗಿರೋದ್ರಿಂದ ಒಂದೇ ಮನೆ ಒಂದೇ ಕುಟುಂಬ, ನಮ್ದು JDS ಕುಟುಂಬ ಅನ್ನೋ ರೀತಿನಲ್ಲಿ ನಾವು ಕಾರ್ಯಕರ್ತರು ಕೆಲಸ ಮಾಡೋದು. ಅದೇ ರೀತಿನಲ್ಲೇ ನಾವು ಕೆಲಸ ಮಾಡಿ ಈ ಬಾರಿ ನಮ್ಮ ಅಭ್ಯರ್ಥಿ ಗೆಲ್ಸ್ಕೊಬೇಕು ಅನ್ನೋದೇ ನಿಲುವಿನಲ್ಲೇ ಇರೋದು. ನಮ್ಮ ಪಕ್ಷಕ್ಕೆ ಶಕ್ತಿ ತುಂಬಬೇಕು ಅನ್ನೋದೇ ನಾವು ಇಡೀ ಜಿಲ್ಲೆಯಾದ್ಯಂತ ಒಂದು ಸಂಘಟನೆ ಚುರುಕು ಸ್ಟಾರ್ಟ್ ಮಾಡಿದ್ವಿ. ನೀವು CM ಆರ್ಗೆ ಈ ಬಾರಿ JDS ಪಕ್ಷದಲ್ಲಿ ಟಿಕೆಟ್ ಕೊಡಬೇಕು, ಕೊಟ್ರೆ ಅವ್ರು ಗೆಲ್ತಾರೆ ಅಂತ ಹೇಳ್ತಿದ್ದೀರಾ.
ಒಂದ್ ವೇಳೆ CM ಆರ್ ಕೊಟ್ಟಿಲ್ಲ, ವರ್ತೂರ್ ಪ್ರಕಾಶ್ ಕೊಟ್ರು ಅಂದಾಗ ನಿಮ್ಮ ನಡೆ ಏನಿರುತ್ತೆ ಅಂತ? ನಮ್ಮ ನಡೆ ಏನಿಲ್ಲ, ಹೈಕಮಾಂಡ್ ಆ ರೀತಿ ತೀರ್ಮಾನ ತಗೊಂಡಾಗ ನಮ್ಮ ಮೈತ್ರಿ ಧರ್ಮ ಪಾಲನೆ ಮಾಡೋದು ನಮ್ಮ ಧರ್ಮ ಆಗ್ತದೆ. ಸನ್ಮಾನ್ಯ ವರ್ತೂರ್ ಪ್ರಕಾಶ್ ಅವರೇ NDA ಅಭ್ಯರ್ಥಿ ಆದಾಗ ನಾವು NDA ಅಭ್ಯರ್ಥಿಗೆ ನಾವು ಕೆಲಸ ಮಾಡ್ತೀವಿ. ನಾವು ನಮ್ಮ ಕೇಳೋ ಧರ್ಮ CM ಆರ್ಗೆ ಕೊಡಬೇಕು, CM ಆರ್ ಕೆಲಸ ಮಾಡಬೇಕು, CM ಆರ್ನ ಗೆಲ್ಸ್ಕೊಳ್ಬೇಕು ಅನ್ನೋದು ನಮ್ಮ ಕಾರ್ಯಕರ್ತರ ನಿಲುವು ಇರ್ತದೆ, ನಮ್ಮ ಆಶಾಭಾವನೆಗಳಾಗಿರ್ತದೆ. ಒಂದು ವೇಳೆ ಹೈಕಮಾಂಡ್ ಆತರ ತೀರ್ಮಾನ ತಗೊಂಡಾಗ ನಾವು ಹೈಕಮಾಂಡ್ ವಿರುದ್ಧವಾಗಿ ಹೋಗುವಂತವ್ರಲ್ಲ, ನಾವು ಪಕ್ಷದ ನಿಷ್ಠಾವಂತರು ಕಟ್ಟಾಳುಗಳು. ಈ ನಾವು JDS ಪಕ್ಷದ ವಿರುದ್ಧ ನಾವು ಸೆಣಸಾಡುವಂತವ್ರಲ್ಲ. ನಾವು JDS ಪಕ್ಷಕ್ಕೆ ಪ್ರಾಮಾಣಿಕವಾಗಿ ಸುಮಾರು 15-16 ವರ್ಷಗಳಿಂದ ಈ ವಿದ್ಯಾರ್ಥಿ ಜನತಾದಳ ಇರ್ಬೋದು, ಯುವಜನತಾದಳ ತಾಲೂಕು ಕಾರ್ಯದರ್ಶಿ ನಾನು ಕೆಲಸ ಮಾಡಿದ್ದೀನಿ. ಇವತ್ತು ಇಂಥ ಒಂದು ಪಕ್ಷದಲ್ಲಿ ನಾನು ಗುರುಸಿ ಇವತ್ತು ಸೊಸೈಟಿನಲ್ಲೂ ಸಹ ಉಪಾಧ್ಯಕ್ಷ ಮಾಡಿದ್ದಾರೆ. ಇಂಥ ಒಂದು ಪಕ್ಷ ನಮ್ಗೆಲ್ಲ ಕೊಟ್ಟಾಗ ನಾವ್ಯಾಕೆ ಸರ್ ಪಕ್ಷದ ವಿರುದ್ಧ ಕೆಲಸ ಮಾಡಬೇಕು? ಪಕ್ಷದ ಪರವಾಗಿ ಕೆಲಸ ಮಾಡ್ತೀವಿ. ಸನ್ಮಾನ್ಯ ವರ್ತೂರ್ ಪ್ರಕಾಶ್ ಅವರ ಟಿಕೆಟ್ ತಂದ್ರೆ ಸನ್ಮಾನ್ಯ ವರ್ತೂರ್ ಪ್ರಕಾಶ್ ಅವರಿಗೆ ನಾವು ಕೆಲಸ ಮಾಡ್ತೀವಿ. ನಾವು NDA ಮೈತ್ರಿ ಧರ್ಮ ಪಾಲನೆ ಮಾಡ್ತೀವಿ. ಸರ್, ಕೊನೆಯದಾಗಿ ನಮ್ಮ ಕೋಲಾರ ವಿಧಾನಸಭಾ ಕ್ಷೇತ್ರದ ಜನಕ್ಕೆ, ನಿಮ್ಮ JDS ಕಾರ್ಯಕರ್ತರಿಗೆ ನೀವು ಹೇಳೋ ಒಂದು ಕಿವಿ ಮಾತಿಲ್ಲ ಸಲಹೆ ಏನು ಹೇಳ್ಬಿಡಿ ನಮ್ಮ ಮಾಧ್ಯಮದ ಮುಂದೆ. ನಾವು ಇಡೀ ಜಿಲ್ಲೆ ಕೋಲಾರ JDS ನ ನಿಷ್ಠಾವಂತ ಕಾರ್ಯಕರ್ತರಿಗೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ತಿಳಿಯಪಡಿಸೋದೇನೆಂದ್ರೆ, 2028ಕ್ಕೆ ನಾವು ಮೈತ್ರಿ ಧರ್ಮದಲ್ಲಿರೋದ್ರಿಂದ ನಾವು ಕೋಲಾರ ಜಿಲ್ಲೆ 6 ಕ್ಷೇತ್ರಕ್ಕೆ 6 ಕ್ಷೇತ್ರನ ಗೆಲ್ಲಂತದಾಗಬೇಕು. ಇವತ್ತೇ ನಾವು ಕಾರ್ಯಪ್ರವೃತ್ತರಾಗಬೇಕು. ನಾವು ನಮ್ಮ ಕೆಲಸ ಕಾರ್ಯಗಳು ಜೊತೆಗೂಡಿ ನಾವು ಪಕ್ಷ ಕಟ್ಟಂತ ಕೆಲಸ ಆಗಬೇಕು. ಪಕ್ಷದ ಜೊತೆ ನಿಷ್ಠಾವಂತರಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಯಾರೇ ಅಭ್ಯರ್ಥಿ ಆದ್ರೂ ಅವ್ರನ್ನ ಗೆಲ್ಸ್ಕೊಂಬರಂತ ಜವಾಬ್ದಾರಿ ನಾವೆಲ್ಲ ತಗೊಬೇಕಾಗ್ತದೆ. ಇಲ್ಲಿನ ಸ್ಥಳೀಯ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಬೇರೆಗಳನ್ನ ಕಟ್ ಮಾಡೋಂಥ ಕೆಲಸ ನಾವೆಲ್ಲ ಮಾಡ್ಬೇಕಾಗ್ತದೆ. JDS ಪಕ್ಷಕ್ಕೆ ಶಕ್ತಿ ತುಂಬುವಂತ ಕೆಲಸ ಮಾಡ್ಬೇಕಾದ್ರೆ ಕಾರ್ಯಕರ್ತರು ಈಚೆ ಬಂದು ತಮ್ಮ ಕೆಲಸ ಕಾರ್ಯಗಳು ಇದ್ದಿದ್ದೆ ಈ ಚುನಾವಣೆ ಸಂದರ್ಭ ಬಂದಾಗ ಸ್ವಲ್ಪ ವೇಗವಾಗಿ ನಾವು ಸಂಘಟನೆ ಮುಖಾಂತರ ಹೋದಾಗ ನಮ್ಗೆ ಪಕ್ಷಕ್ಕೆ ಇನ್ನೂ ಸ್ವಲ್ಪ ಶಕ್ತಿ ಬರ್ತದೆ. ನಮ್ಮ ನಾಯಕರು ಇವತ್ತು ಎಲ್ಲಾ ಕ್ಷೇತ್ರದಲ್ಲೂ ಸಮರ್ಥರಿದ್ದಾರೆ. ಅವ್ರು ಯಾರೇ ಅಭ್ಯರ್ಥಿ ಆಗ್ಲಿ ನಾವೆಲ್ಲ ಅವ್ರನ್ನ ಗೆಲ್ಸ್ಕೊಂಡಂತ ಕೆಲಸ ಮಾಡ್ಬೇಕು. ತಾವೆಲ್ಲ ಒಂದಾಗಿ ನಮ್ಮ ಕುಟುಂಬನ, ನಮ್ಮ JDS ಕುಟುಂಬನ ನಾವು ಗೆಲ್ಸೋಣ, ನಮ್ಮ ಪ್ರಾದೇಶಿಕ ಪಕ್ಷನ ಉಳಿಸೋಣ ಅಂತ ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಸಹ ನಾನು ಮನವಿ ಮಾಡ್ತಾ ಇದ್ದೀನಿ ಸರ್. ಧನ್ಯವಾದಗಳು ಸರ್, ಇಷ್ಟೊತ್ತು ನಮ್ಮ ಜೊತೆ ಮಾತಾಡೋದಕ್ಕೆ. ಥ್ಯಾಂಕ್ ಯು. ಇದಿಷ್ಟು ಒಲೆರಹಳ್ಳಿ ಅಶೋಕ್ ಅವರ ಮಾತು ಸ್ನೇಹಿತರೆ. ಪ್ರಗತಿಪರ ಸಮಾಜಕ್ಕಾಗಿ ಸದಾ ವೀಕ್ಷಿಸಿ ಕ್ರಾಂತಿ ನ್ಯೂಸ್ ಕನ್ನಡ. ಧನ್ಯವಾದಗಳು.